ಎಲ್ರಿಗೂ ನಮಸ್ಕಾರ. ಇವತ್ತು ನೀಲಾಜಾಲದ 40ನೆಯ ಕಾರ್ಯಕ್ರಮ. ಹಿಂದಿನ 39ನೇ ಕಾರ್ಯಕ್ರಮದಲ್ಲಿ ಕೆ.ಎಸ್. ನರಸಿಂಹಸ್ವಾಮಿ ಅವರ ತಾಳಲಯದಲ್ಲಿ ಬಾಳ ನಡೆಸದೇವ ಈ ಒಂದು ಕಾವ್ಯದ ಕುರಿತು ಅದ್ಭುತವಾದ ಉಪನ್ಯಾಸ ನೀಡಿದರು. ಮುಂದುವರೆದು ಅದೇ ಕೆ.ಎಸ್. ನರಸಿಂಹಸ್ವಾಮಿ ಅವರ ದೇವನ ನಾಯಕನಿಗೆ ನಡೆದು ಬಾಳನು ಈ ಒಂದು ಕಾವ್ಯದ ಕುರಿತು ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಆ ಕುರಿತು ಸಾಕಷ್ಟು ವಿಚಾರಗಳನ್ನು ಕೂಡ ಈ ಒಂದು ವಾಟ್ಸಪ್ ತಂಡದಲ್ಲಿ ಹಂಚ್ಕೊಂಡಿದ್ದಾರೆ. ತಾವೆಲ್ಲರೂ ಗಮನಿಸಿರ್ತೀರಿ ಅಂತ ಅನ್ಕೊಂಡಿದ್ದೀವಿ. ಮೊದಲು ಹೇಳಿದಂಗೆ ಬಹುಶಃ ಒಂದು ಸ್ವಲ್ಪ ದಿನಗಳ ಕಾಲ ಇದು ಈ ಕಾರ್ಯಕ್ರಮನು ಭಾನುವಾರ ಆಗಬೇಕಾಗಿತ್ತು. ನಾವು ಮುಂಚೆ ಹಾಕ್ಕೊಂಡ್ವಿ. ಅದು ಜನರಿಗೆ ಗೊತ್ತಿಲ್ಲ. ಆದರೆ ఎందుకంటే ಈ ಕಾರ್ಯಕ್ರಮದ ವಿಡಿಯೋ ಅದರಲ್ಲಿ ಯೂಟ್ಯೂಬ್ನಲ್ಲಿ ಇರುತ್ತೆ. ಯೂಟ್ಯೂಬ್ನಲ್ಲಿ ತಾವು ನೋಡಬೇಕಾದ್ರೆ ಅಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಆಪ್ಷನ್ ಅದರಲ್ಲೇ ಬರುತ್ತೆ. ಯಾವುದೇ ಯೂಟ್ಯೂಬ್ ಅಂತ ತೆಗೆದ್ರು ಅದರೊಳಗೆ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದರೆ ಮುಂದಿನ ಉಪನ್ಯಾಸಗಳು ಆಗಿದ್ದು ಕೂಡ ನಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಆ ಮುಖಾಂತರ ಸರ್ ಅವರ ಹಿಂದಿನ ಎಲ್ಲ ಉಪನ್ಯಾಸಗಳ ಒಂದು ವಿಡಿಯೋಗಳನ್ನು ಕೂಡ ತಾವು ನೋಡಬಹುದು. ಹಾಗೆ ಬರುವ ಶನಿವಾರದಂದು ಅಂದರೆ 17ನೇ ತಾರೀಕಿನಂದು ಇನ್ನೊಂದು ಸಾಹಿತ್ಯ ಬಳಗದವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರಿನ ಒಂದು ಜಿಲ್ಲಾ ಸಮಿತಿಯವರು ಸರ್ ಅವರ ಒಂದು ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿದ್ದಾರೆ. ಅದು ಸಾಹಿತ್ಯ ಸಾಕ್ಷರತೆ ಅನ್ನೋ ವಿಷಯದ ಮೇಲೆ ಸರ್ ಅವರು ಮಾತಾಡಲಿಕ್ಕಿದ್ದಾರೆ. പക്ഷേ ಈ ಒಂದು ಉಪನ್ಯಾಸ ಮಾಲಿಕೆ ಕೂಡ ಅದು ಪೂರಕವಾಗಿರುವಂಥದ್ದಾದ್ದರಿಂದ ಅದನ್ನು ಇಲ್ಲಿ ಹಂಚ್ಕೊಂಡಿದ್ದೀವಿ. ಆಸಕ್ತರು ಅಲ್ಲೂ ಕೂಡ ಜಾಯ್ನ್ ಆಗಬೇಕಂತೇಳಿ ವಿನಿಸ್ತಾ ಇದ್ದೇನೆ. ಈಗ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭಿಸ್ಕೊಳಕ್ಕಿಂತ ಮೊದಲು ಮತ್ತೊಮ್ಮೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಮುಂದಿನ ಒಂದು ಭಾಗವನ್ನು ಅಂದರೆ ಸೌಂದರ್ಯ ಸಾರಸದ ಇನ್ನೊಂದು ಮಜಲಿಗೆ ಹೋಗ್ತಾ ಇರೋದು ನಂತರದಲ್ಲಿ ಏನಂತಂದರೆ ಕೇಳುಗರ ಕೋರಿಕೆಯ ಮೇರೆಗೆ ಉಪನ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗೋದಂತ ಹೇಳಿದ್ದೀವಿ. ಸೊ ಹಾಗಾಗಿ ಅದನ್ನು ಸರ್ ಅವರು ಆ ಜವಾಬ್ದಾರಿಯನ್ನು ನಡ್ಸ್ಕೊಂಡು ಹೋಗೋ ಜವಾಬ್ದಾರಿಯನ್ನು ಆಡಿಯನ್ಸ್ ಮೇಲೆ ಬಿಟ್ಟಿದ್ದಾರೆ. ದಯವಿಟ್ಟು ನಾವು ಈ ಒಂದು ಚರ್ಚೆಯನ್ನು ನಿಲ್ಲಿಸೋದು ಬೇಡ, ಇದನ್ನ ಮುಂದುವರಿಸ್ಕೊಂಡು ಹೋಗೋಣ. ನಮ್ಮಲ್ಲಿರೋ ನಮ್ಮ ಅಧ್ಯಯನದಲ್ಲಿ ಬರುವಂಥ ತೊಡಕುಗಳಾದಂಥ ಅಥವಾ ನಮ್ಗೆ ಅರ್ಥ ಆಗದೇ ಇರೋಂಥ ಪದ್ಯಗಳು ಅಥವಾ ಇನ್ನಷ್ಟು ನಾವು ಸಮಂಜಸ ತಿಳ್ಕೊಳ್ಬೇಕು ಅಂತ ಬಯಸುವಂಥ ಕವಿತೆಗಳ ಕುರಿತು ಪ್ರಶ್ನೆಯನ್ನು ಕೇಳೋಣ. ಅದರ ಕಗ್ಗ ಮತ್ತು ಗೀತೆ ಬಿಟ್ಟು ಬೇರೆ ಯಾವುದೇ ಇದ್ದರೆ ಅದರ ಒಂದು ಸಾಹಿತ್ಯವನ್ನು ಕೂಡ ಸರಿಗೆ ಒದಗಿಸಿದರೆ ಅವರು ಆ ಕುರಿತು ಉಪನ್ಯಾಸವನ್ನು ನೀಡ್ತಾರೆ ಅಂತ ಹೇಳಿ ನೀಡಲಿದ್ದಾರೆ. ಸೊ ಅದನ್ನು ಸ್ವಲ್ಪ ದಿನಗಳ ನಂತರದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೂ ಕೂಡ ಇದರಲ್ಲಿ ತಂಡದಲ್ಲಿರುವಂಥ ಆತ್ಮೀಯರೇ, ಕಳೆದ ಜಾಲನ್ಯಾಸದಲ್ಲಿ ಕೆ.ಎಸ್. ನರಸಿಂಹಸ್ವಾಮಿಯವರ ಒಂದು ಪ್ರಾರ್ಥನಾ ಪದ್ಯವನ್ನ ಗಮನಿಸಿದ್ವಿ. ಆ ಪ್ರಾರ್ಥನೆ ಇತ್ತಲ್ಲ, ಅದು ನಾವು ಸಾಮಾನ್ಯವಾಗಿ ಸುತ್ತಮುತ್ತ ನೋಡುವ ಪ್ರಾರ್ಥನೆಗಿನ್ನ ಭಿನ್ನವಾದದ್ದು. ನಮ್ಮ ಪ್ರಾರ್ಥನೆಗಳು ಬೇಡುವ, ಕೋರಿಕೆ ಸಲ್ಲಿಸುವ, ಅಹವಾಲು ನೀಡುವ ಪ್ರಾರ್ಥನೆಗಳಾದರೆ ಈ ಪ್ರಾರ್ಥನೆ ನೋಡುವ ಪರಿಯನ್ನ ನನಗೆ ಕರುಣಿಸು, ಜಗತ್ತನ್ನ ನೋಡುವ ಪರಿಯನ್ನ ಕರುಣಿಸು ಅಂತ ಆ ಪದ್ಯದಲ್ಲಿ ಪ್ರಾರ್ಥನೆ ಇತ್ತು. ಆ ನೋಡುವ ಪರಿಯನ್ನು ಕರುಣಿಸುವಂತ ಪ್ರಾರ್ಥನೆಯನ್ನು ಬರೆದ ಕವಿನೇ ತಾನು
ಒಂದು ಹಂತದ ಪ್ರಬುದ್ಧತೆಯನ್ನ ತಲುಪಿರೋ ಅದನ್ನ ಈ ಮುಂದಿನ ಪದ್ಯದಲ್ಲಿ ನಾವು ಕಾಣಬಹುದು. ಆ ಹಂತ ಹೇಗಿದೆಯಪ್ಪ ಅಂತಂದ್ರೆ, ಮಕ್ಕಳಿಗೆ ಹೋಮ್ವರ್ಕ್ ಕೊಟ್ರೆ ಹೋಮ್ವರ್ಕ್ನ ಸರಿಯಾಗಿ ಮಾಡ್ಕೊಂಬಂದು ದೇವರಿಗೆ ಮೇಷ್ಟ್ರಿಗೆ ತೋರಿಸ್ತಾರಲ್ಲ, ಆ ಥರ ಈ ಪದ್ಯ ಇದೆ. ಒಂದಂಶ ನಾನು ಮುಂದುವರಿಯೋಕೆ ಮುಂಚೆ ನಿಮ್ಮ ಮುಂದೆ ನಿರೂಪಣೆ ಮಾಡೋಕೆ ಇಷ್ಟಪಡ್ತೇನೆ. DVG ಅವರು ಎಪಿಕ್ಟಿಟಸ್, ಸಾಕ್ರಟೀಸ್, ಝೀನೋ, KS ನರಸಿಂಹಸ್ವಾಮಿ ಎಲ್ಲರೂ ಕೂಡ ಪಾಶ್ಚಿಮಾತ್ಯ ದೃಷ್ಟಿಯಿಂದ ಸ್ಟಾಯಿಕ್ ಫಿಲಾಸಫಿ ಅಂತ ಏನ್ ಹೇಳ್ತಾರೋ ಅದರಿಂದ ಪ್ರಭಾವಿತರಾದವರು. ಪಾಶ್ಚಿಮಾತ್ಯರ ಸ್ಟಾಯಿಕ್ ಫಿಲಾಸಫಿ ಭಗವದ್ಗೀತೆಯಲ್ಲೂ ಇದೆ. ಆ ಸ್ಟಾಯಿಕ್ ಫಿಲಾಸಫಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಕಷ್ಟ ಸುಖ ಏನಾದರೂ ಬರಲಿ ಅದನ್ನ ಸಮಚಿತ್ತದಿಂದ ಸ್ವೀಕರಿಸಬೇಕು ಅನ್ನೋದೇ ಸ್ಟಾಯಿಕ್ ಫಿಲಾಸಫಿ. ಆ ಸ್ಟಾಯಿಕ್ಸ್ ಅಲ್ಲಿ ಎರಡು ಬಗೆ ಇದೆ, ಸ್ಟಾಯಿಕ್ಸ್ ಮತ್ತೆ ಸಿನಿಕ್ಸ್ ಅಂತ. ಸ್ಟಾಯಿಕ್ಸ್ ಏನ್ ಮಾಡ್ತಾರೆ, ಸಮಚಿತ್ತದಿಂದ ನೋಡ್ಬಿಟ್ರಾಯ್ತು ಅಂತ. ಸಿನಿಕ್ಸ್ ಹೇಳ್ತಾರೆ, ಅಯ್ಯೋ ಸುಖನೂ ಕೂಡ ಕಷ್ಟಕ್ಕೆ ಒಂದು ಬಾಗಿಲು, ಕಷ್ಟ ಕೂಡ ನನ್ನನ್ನ ಮೈಮರೆಸುವಂತಹ ಒಂದು ಆಮಿಷ, ಅದರಿಂದ ಎರಡನ್ನು ಉಪೇಕ್ಷೆ ಮಾಡಬೇಕು ಅನ್ನುವಂತಹ ಒಂದು ಧೋರಣೆ ಸ್ಟಾಯಿಕ್ಸ್ಗೆ ಇರ್ತಿತ್ತು. ಈಗ ಅಂತ ಮಂಕುತಿಮ್ಮನ ಕಗ್ಗ ನೀವು ನಿಜವಾಗಿ ನೋಡಿದ್ರೆ ಸ್ಟಾಯಿಕ್ ಫಿಲಾಸಫಿಯ ಅನೇಕ ಪದ್ಯಗಳು ಮಂಕುತಿಮ್ಮನ ಕಗ್ಗದಲ್ಲಿ ಕಾಣುತ್ತೆ. ನಮ್ಗೆ ಅದು ಗೊತ್ತಿಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಮಂಕುತಿಮ್ಮನ ಕಗ್ಗ ಓದಿ ನಮ್ಮ ಅನುಭವದಲ್ಲಿ ವಿವರಿಸ್ಕೊಂಡ್ಬಿಡ್ತೀವಿ ಅಷ್ಟೇ. ಈಗ ಇನ್ನೊಬ್ಬ ಸ್ಟಾಯಿಕ್, ಇವು ಎಪಿಕ್ಟಿಟಸ್ ಅಂತ ಹೇಳಿದ್ನಲ್ಲ, ಅವನು ಒಂದು ವಾಕ್ಯ ಹೇಳಿದಾನೆ, ಅದು ತುಂಬಾ ಆಶ್ಚರ್ಯ ಹುಟ್ಟಿಸುವಂತ ವಾಕ್ಯ. ಅಜೇಯರು ಯಾರೆಂದರೆ ಹೊರ ಜಗತ್ತಿನ ಯಾವ ಸ್ಥಿತಿಯಿಂದಲೂ ವಿಚಲಿತರಾಗದವರು ಅಂತ ಹೇಳ್ತಾನ. ಹೊರ ಜಗತ್ತಿನ ಒಂದು ಸ್ಥಿತಿ ನೋಡ್ಬಿಟ್ಟು ನಾವು ಬೇಗ ಅಯ್ಯೋ ನನ್ ಗತಿ ಏನಪ್ಪ ಹೀಗಾಗ್ಬಿಟ್ಟಿದೆಯಲ್ಲ ಅಂತ ನಾವು ಗಾಬರಿ ಆಗ್ತೀವಲ್ಲ. ಹೊರ ಜಗತ್ತಿನ ಯಾವ ಸ್ಥಿತಿಯಿಂದಲೂ ವಿಚಲಿತರಾಗದವರು ಅಂತ ಯಾವುದನ್ನ ಎಪಿಕ್ಟಿಟಸ್ ಹೇಳ್ದ, ಅದನ್ನೇ ಯೋಗದಲ್ಲಿ ಏನ್ ಹೇಳಿದ್ರು ಅಂದ್ರೆ ಉಪರತಿ ಅಂತ ಹೇಳಿದ್ರು. ಬಾಹ್ಯಾನಾಲಂಬನ ವೃತ್ತಿ ರೇಷೋಪರತಿ ಕೀರ್ತಿತಮ್ ಅಂತ ಹೇಳ್ತಾರೆ. ಅಂದ್ರೆ ಬಾಹ್ಯ ಆಗು ಹೋಗುಗಳು ಏನೇ ಇದ್ರು ನನ್ನ ಸಮಚಿತ್ತವನ್ನು ಕಾಯ್ದುಕೊಳ್ಳಬೇಕು ಅನ್ನುವಂಥದ್ದು ತುಂಬಾ ಕಷ್ಟವಾದ್ದು ಅನ್ನುವಂಥದ್ದು. ಆ ಬಗ್ಗೆ ನಾನು ಹಿಂದಿನ ಜಾಲನ್ಯಾಸದಲ್ಲಿ ಸಾಕಷ್ಟು ವಿವರವಾಗಿ ಹೇಳಿದ್ದೀನಿ. ಸುಖ ಅನ್ನೋದು ದುಃಖ ಅನ್ನೋದು ಬರೋದೇ ಅದು ಹೋಗೋದೇ ಅನ್ನುವಂಥದ್ದನ್ನು ಹೇಳಿದ್ದೀನಿ. ಈಗ ನಾವು ಈ ಎರಡನೆಯ ಪದ್ಯಕ್ಕೆ ಕಾಲಿಡುವ ಮೊದಲು ಒಂದೇ ಅಂಶವನ್ನ ನಾನು ನಿಮ್ಗೆ ನೆನಪು ಮಾಡ್ತೀನಿ. ಹಿಂದಿನ ಉಪನ್ಯಾಸ ಇನ್ನೊಂದು ಅಂಶವನ್ನು ನೆನಪು ಮಾಡಿ ನಾನು ನಿರೂಪಣೆ ಪ್ರಾರಂಭ ಮಾಡ್ತೀನಿ. ಅದರಲ್ಲಿ ನಾನು ಏನ್ ಹೇಳ್ತಾ ಬಂದೆ ಅಂದ್ರೆ, ಕಷ್ಟ ಬಂದಾಗ ನನ್ನ ಚಿಂತೆಯಿಂದ ಹೊರಗೆ ಬರೋದು ತೊಂದರೆ, ಆದ್ರೆ ಸುಖ ಬಂದಾಗ ಸುಲಭವಾಗಿ ಬಂದ್ಬಿಡ್ತೀನಿ ಅಂತ ನಾವು ತಿಳ್ಕೊಂಡಿದೀವಿ. ಹಾಗಲ್ಲ, ಸುಖ ಬಂದಾಗ ಇನ್ನೊಂದು ಸುಖಕ್ಕೆ ಕೈ ಚಾಚುವ ಪ್ರವೃತ್ತಿ, ಈ ಸುಖ ಬಂದದ್ದು ಸಾಲದೆ ಅಂತ ಪ್ರವೃತ್ತಿ ಇರುತ್ತೆ. ಅದರಿಂದ ಕಷ್ಟವೂ ಸುಖವೂ ಎರಡೂ ಕೂಡ ಅಪಾಯವೇ ಅನ್ನುವಂಥದ್ದನ್ನ ಆ ಹಿಂದಿನ ಒಂದು ಪ್ರಾರ್ಥನೆಯಲ್ಲಿ ಹೇಳಿದ್ರು. ಈಗ ಪ್ರಾರ್ಥನೆಯ ಪದ್ಯದಿಂದ ಹೊರಗೆ ಬಂದು ಪ್ರತಿಜ್ಞೆಯ ಪದ್ಯಕ್ಕೆ ಬರೋಣ. ಪ್ರತಿಜ್ಞೆಯ ಪದ್ಯಕ್ಕೆ ಬರುವುದಕ್ಕೆ ಮುಂಚೆ ಮಂಕುತಿಮ್ಮನ ಕಗ್ಗದ ಎರಡು ಪದ್ಯಗಳನ್ನ ನಾನು ಹೇಳ್ತೀನಿ. ಎಷ್ಟು ಚೆನ್ನಾಗಿ ಅದು ಈಗ ಎಪಿಕ್ಟಿಟಸ್ ಹೇಳಿದ್ನೇ ಹೇಳುತ್ತೆ ಅನ್ನುವಂಥದ್ದು. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು ಬಿದಿಯ ಬಾಯಿಗೆ ಕವಳವಾಗದುಳಿಯುವನೇ. ನನ್ ಭಯ, ನನ್ ಜೀವನ ಕಷ್ಟ ಅಂತ ಹೆದರಿ ಓಡ್ ಹೋದ್ರೆ ವಿಧಿಯ ಬಾಯಿಗೆ ಕವಳ ಆಗೋದಿಲ್ವೇ? ಎದೆಯ ನುಕ್ಕಾಗಿಸು ಮತಿಗದೆಯ ಪಿಡಿದು ನೀನ್ ಎದುರು ನಿಲೆ. ನೀನ್ ಮನಸ್ಸನ್ನು ಕಲ್ಲು ಮಾಡ್ಕೊಂಡ್ಬಿಟ್ಟು ಮತಿ ಅನ್ನೋದು ನನ್ನ ಬುದ್ಧಿ, ನನ್ನ ಧೈರ್ಯವನ್ನ ಗದೆ ಮಾಡ್ಕೊಂಡು ಎದುರು ನಿಲೆ ಬಿದಿಯೊಲಿಯುವ ಮಂಕುತಿಮ್ಮ. ಹೆದರು ಓಡೋಗೋದಲ್ಲ, ಎದುರಿಸಬೇಕು ಅನ್ನುವಂಥದ್ದು. ಲಾಂಗ್ ಫೆಲೋ ಕೂಡ ಸ್ಟ್ರೈಕ್ ಅವನು ಹೇಳ್ತಾನೆ, ಡೋಂಟ್ ಬಿ ಲೈಕ್ ಎ ಡಮ್ ಡ್ರಿವನ್ ಕ್ಯಾಟಲ್, ಬಿ ಎ ಹೀರೋ ಇನ್ ದಿ ಸ್ಟ್ರೈಫ್ ಅಂತ. ಇದು 598ನೇ ಪದ್ಯ ಸ್ಟಾಯಿಕ್ ಫಿಲಾಸಫಿದು ಸ್ಪಷ್ಟವಾಗಿರುವಂಥದ್ದು. 599ನೇ ಪದ್ಯ ನೋಡಿ ಹೇಗಿದೆ. ತಿರುಗಿಸಲಿ ವಿಧಿರಾಯ ತನ್ನಿಚ್ಛೆ ಯಂತ್ರವನು, ಚೆರಿಕೆ ತಾರಾಗ್ರಹಗಳು ಇಷ್ಟ ಹೋದಂತೆ, ಪರಿಹಾಸದಿಂದ ಕರ್ಮ ದೈವ ಕೇಕೆ ಹಾಕಲಿ, ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ. ಎಲ್ಲ ಕೆಟ್ಟದೇ ಆಗ್ಲಿ, ಕರ್ಮ ನಿಂಗೆ ಬರಲಿ, ಅದೇನೇನ್ ಬರುತ್ತೋ ಕಷ್ಟ ಬಂದ್ಬಿಡ್ಲಿ, ಎಂಥದ್ದೆಂಥದ್ದು ಬರಲಿ ಅಂತ ಶಿಶ್ನಾಥ್ ಶರೀಫ್ ಸಾಹೇಬ್ರು ಹೇಳ್ತಿದ್ರು. ಹೀಗಾಗಿ ಇಲ್ಲಿ ಈ ಅಂಶವನ್ನ ನಾನು ಸ್ಟಾಯಿಕ್ ಫಿಲಾಸಫಿ ಅನ್ನೋದನ್ನ ಹೇಳ್ತಾ ಈಗ ಪದ್ಯ ತಗೊಳ್ಳೋಣ. ಪದ್ಯ ತುಂಬಾ ಚಿಕ್ಕದು, ಆದ್ರೆ ಒಂದೊಂದು ಪದ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಅರಿಯಬೇಕಾದದ್ದು ಅನ್ನುವಂಥದ್ದು ನನ್ನ ಭಾವನೆ. ಈಗ ಪದ್ಯದಲ್ಲಿ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಳೇನೋ, ನಿನ್ನ ಇಚ್ಛೆಯಂತೆ ನಡುವೆ ಅಡ್ಡಿ ಮಾಡೇನೋ ಅಂತ ಇದೆ.
ಇಲ್ಲಿ ದೇವ ಮಾಯೆ ಎರಡು ಪದಗಳಿದೆಯಲ್ಲ, ಅದು ಅತ್ಯಂತ ಗಹನವಾದ ಪದಗಳು. ವೇದಾಂತದಲ್ಲಿ ಈ ಎರಡು ಪದಗಳನ್ನು ಸದಸತ್ ಅಂತ ಕರೀತಾರೆ. ಸದಸತ್ ಅಂದ್ರೆ ಏನು? ಸತ್ ಅಂದ್ರೆ ಇರೋ ಅಂಥದ್ದು, ಅದೇ ಇರದೇ ಇರುವಂಥದ್ದು ಕೂಡ. ಈಗ ಸದಸದ್ ಅನ್ನೋದನ್ನ ನಾನು ಸ್ಪಷ್ಟ ಮಾಡ್ತೀನಿ. ಮಾಯೆಯೂ ಸದಸದ್ದೆ, ದೇವನೂ ಸದಸದ್ದೆ. ಈ ಉದಾಹರಣೆಗೆ ಅದನ್ನ ಮಾಯೆ ದೇವನ್ನ ಪಕ್ಕಕ್ಕಿಟ್ಟು ಆಕಾಶ ಮೋಡ ಅಂತ ಇಟ್ಕೋತೀನಿ. ನನ್ನ ಕಣ್ಣಿಗೆ ಆಕಾಶ ಕಾಣ್ತಾ ಇದೆ. ಯಾಕೆ ಕಾಣ್ತಾ ಇದೆ? ನೀಲಿಯ ಗುಡಾರದ ತರ ಕಾಣ್ತಾ ಇದೆ. ಆಕಾಶ ಇದೆ, ನನ್ನ ಮೇಲೆ ಒಂದು ಗ್ಲೋಬ್ ಇದೆ, ಒಂದು ಗುಡಾರ ಇದೆ ಅಂತ ಕಾಣ್ತಾ ಇದೆ. ಅದರಿಂದ ಕಣ್ಣು ನೋಡಿದ್ರಿಂದ ಅದು ಸತ್. ಆದರೆ ಅಲ್ಲಿ ಅಲ್ಲಿ ನೀಲಿಯ ಬಟ್ಟೆನೂ ಇಲ್ಲ, ಏನೂ ಇಲ್ಲ. ಅದ್ರ ಹೆಸರೇ ಆಕಾಶ. ಆಕಾಶ ಅಂದ್ರೆ ಬೆಳಕು, ಆ ಅಂದ್ರೆ ಪೂರ್ಣವಾದಂತಹದ್ದು. ಪೂರ್ಣವಾದ ಬೆಳಕು ಆ ಬಟ್ಟೆಯಂತಹ ಗುಡಾರದಂತಹ ಭ್ರಮೆಯನ್ನು ಸೃಷ್ಟಿಸ್ತಾ ಇದೆ. ಆದ್ದರಿಂದ ಬುದ್ಧಿಗೆ ಹೊಳೆಯುತ್ತೆ ಅಲ್ಲಿ ಏನೂ ಇಲ್ಲ, ಅಲ್ಲಿರೋದು ಬರೀ ಬೆಳಕು ಅಂತ. ಕಣ್ಣಿಗೆ ಹೊಳೆಯುತ್ತೆ ಅದಿದೆ ಅಂತ. ಸೊ ಇಂದ್ರಿಯಕ್ಕೆ ಗ್ರಾಹ್ಯವಾದದ್ದು ಯಾವುದಕ್ಕೆ? ಬುದ್ಧಿಗೆ ಗ್ರಾಹ್ಯವಲ್ಲ. ಆದ್ದರಿಂದ ಬುದ್ಧಿಗೂ ಇಂದ್ರಿಯಕ್ಕೂ ಮಧ್ಯ ಒಂದು ಸೀಳು ಬಂತು. ಆದ್ದರಿಂದ ಬುದ್ಧಿಗೂ ಇಂದ್ರಿಯಕ್ಕೂ ಸೀಳು ಬಂದದ್ರಿಂದ ಇದನ್ನ ಸತ್ ಅಸತ್, ಸತ್ ಕೂಡ ಹೌದು, ಇಂದ್ರಿಯ ದೃಷ್ಟಿಯಿಂದ ಸತ್, ಬುದ್ಧಿಯ ದೃಷ್ಟಿಯಿಂದ ಅಸತ್ ಅಂತ ಕರೀತಾರೆ. ಮಾಯೆ ಇಂದ್ರಿಯ ದೃಷ್ಟಿಯಿಂದ ಸತ್, ಮೋಡದ ಹಾಗೆ, ಆಕಾಶದ ಹಾಗೆ, ಮತ್ತೆ ಬುದ್ಧಿಯ ದೃಷ್ಟಿಯಿಂದ ಅಸತ್. ಬಿಡಿ, ಆಕಾಶದ ಸುದ್ದಿ ಬಿಟ್ಬೇಡ, ಈ ಮೋಡದ ಸುದ್ದಿಗೆ ಬರೋಣ. ಮೋಡ ತಗೊಳ್ಳಿ, ನಾನು ನೋಡ್ತಾನೆ, ಕಣ್ಣಲ್ಲೇ ಕಾಣ್ತಾ ಇದೆ ಮೋಡ ಇದೆ ಅಂತ ನಾನು ಹೇಳ್ತೀನಿ. ಅದರಿಂದ ಕಣ್ಣಿಗೆ ಅದು ಸತ್. ಆದರೆ ಅದು ಮಳೆ ಸುರಿಸಿ ಹೋದ ಮೇಲೆ ಬೇಡ, ಮೋಡ ಸುಮ್ಮನೆ ಚಲಿಸಿದ್ರೆ ಸಾಕು, ಅದರ ಆಕಾರ ಬದಲಾಗುತ್ತೆ. ಮೋಡದ ಆಕಾರ ಚಲಿಸುವಾಗೆಲ್ಲ ಬದಲಾಗ್ತಾನೆ ಇರುತ್ತೆ, ನಮ್ ಕಣ್ಣು ಗುರುತಿಸೋಲ್ಲ ಅಷ್ಟೇ. ಹಾಗಾಗಿ ಅದು ಪ್ರತಿಕ್ಷಣವೂ ಬದಲಾಗ್ತಾ ಇರೋದ್ರಿಂದ ಅದಕ್ಕೊಂದು ಸ್ಥಿರವಾದಂತ ಆಕೃತಿ ಇಲ್ಲ. ಮಳೆಗಾಲ ಎಲ್ಲ ಕಳೆದ್ಬಿಟ್ರೆ ಮೋಡ ಒಂದೂ ಇರೋದಿಲ್ಲ, ಬರೀ ಆಕಾಶ ಇರುತ್ತೆ. ಅದರಿಂದ ಅದು ಅಸತ್ ಕೂಡ ಹೌದು. ಹೀಗಾಗಿ ಮೋಡ ಸತ್ ಅಸತ್ ಎರಡೂ ಹೌದು, ಆಕಾಶ ಕೂಡ ಸತ್ ಅಸತ್ ಎರಡೂ ಹೌದು. ಸತ್ ಅಸತ್ ಎರಡೂ ಇರುವಂಥದ್ದನ್ನ ಸದಸತ್ ಅಂತ ಕರೀತಾರೆ. ಈಗ ನೋಡೋಣ, ಮಾಯೆ ಅನ್ನೋದು ಮೋಡ ಇದ್ದ ಹಾಗೆ. ಮೋಡ ಇರುವುದು ಕಾಣುತ್ತೆ, ಅದು ಮರೆಯಾಗುವುದು ಕಾಣುತ್ತೆ. ಆದರೆ ಅದರಿಂದ ಕೆಲವು ಕಾಲ ಇದ್ದು ಕೆಲವು ಕಾಲ ಹೋಗುವಂಥದ್ದು ಇದೆಯಲ್ಲ, ಅದು ಸದಸತ್. ನನ್ನ ದೇಹ ಕೂಡ ಸದಸತ್. ಈಗಿದೆ, ಇನ್ನೊಂದಷ್ಟು ವರ್ಷ ಹೋದ್ರೆ ನಾನು ಇರೋದಿಲ್ಲ. ನನ್ನ ಇಂದ್ರಿಯ ಅನುಭವ ಇದೆ, ಸ್ವಲ್ಪ ಹೊತ್ತಾದ್ಮೇಲೆ ಮೋಡ ಬರೇ ಆಕಾಶ ಕಾಣುತ್ತೆ. ಅದರಿಂದ ಮೋಡವನ್ನ ಮಾಯೆಯ ಸದಸತ್ ಅಂತ ಕರಿಬಹುದು. ಆಕಾಶನ ಯಾವ ಮೋಡ ಹೋದ್ರೂ ಆಕಾಶ ಇದ್ದೇ ಇರುತ್ತಲ್ಲ, ಅದರಿಂದ ಅದು ಸತ್ ಕೂಡ ಹೌದು. ಆದ್ರೆ ಆಕಾಶ ಅನ್ನೋದೇ ಅಸತ್ ಅಂತಲೂ ಹೇಳ್ಬೋದು. ಹಾಗಾಗಿ ದೇವ ಕೂಡ ಸದಸತ್, ಇಂದ್ರಿಯ ನೆಚ್ಕೊಂಡ್ರೆ. ಅದಕ್ಕೆ ದೇಹ ನಾನಲ್ಲ ಅಂತ ಭಾವಿಸ್ಕೊಂಡವ್ರಿಗೆ ಸತ್ತು. ಅದು ಅದರ ಇರುವಿಕೆಗೆ ಅನುಭವಕ್ಕೆ ಬರುತ್ತೆ. ಅನುಭವ ವೇದ್ಯ, ಇಂದ್ರಿಯ ವೇದ್ಯವಲ್ಲ ಅನ್ನೋದು ಸದಸತ್ಗಳ ಸಮಸ್ಯೆ. ಆದ್ದರಿಂದ ಇಲ್ಲಿ ಪ್ರಶ್ನೆ ಏನಾಗಿದೆಯಪ್ಪ ಅಂತಂದ್ರೆ, ಮಾಯೆ ಮತ್ತು ದೈವ ಎರಡೂ ಸದಸತ್ಗಳೇ. ಮಾಯೆ ಅಂತ ನಾವು ದೈವದ ಅಂಶ ನನ್ನಲ್ಲಿದೆ, ಅನಂತ ಪ್ರಕೃತಿಯ ಚೈತನ್ಯ ನನ್ನಲ್ಲಿ ಇರೋ ಹೊತ್ತಿಗೆ ನಾನು ಉಸಿರಾಡ್ತಾ ಇದ್ದೀನಿ ಅಂತ ಅನಂತ ಪ್ರಕೃತಿಯ ಸೃಷ್ಟಿಯ ಚೈತನ್ಯದ ತುಂಡಾಗಿ, ಚೈತನ್ಯದ ಕಿಡಿಯಾಗಿ ನನ್ನನ್ನು ನಾನು ಗುರುತಿಸ್ಕೊಂಡ್ರೆ ಏನಾಗ್ತೀನಿ ನಾನು? ಆವಾಗ ಪ್ರಪಂಚ ಒಂದು ರೀತಿಯಲ್ಲಿ ಕಾಣುತ್ತೆ. ನಾನು ಇಲ್ಲ ದೇಹ, ಆದ್ರಿಂದ ದೇಹಕ್ಕೆ ಏನ್ ಕಾಣುತ್ತೋ ಅದನ್ನೇ ನಂಬ್ತೀನಿ ಅಂತಂದ್ರೆ ಅದೊಂದು ರೀತಿಯಲ್ಲಿ ಕಾಣುತ್ತೆ. ಇದು ದೇಹ ನಾನು, ಇಂದ್ರಿಯಾನುಭವವೇ ಸತ್ಯ, ಈ ಕಣ್ಣಿಗೆ ಕಾಣದೆ ಇದು ಬುದ್ಧಿ ಹೊಡೆದ್ರೋ ಅಸತ್ಯ ಅನ್ನೋರು ನಿರೀಶ್ವರವಾದಿಗಳು. ಅವ್ರಿಗೆ ಸದಸತ್ ಭೇದವಿಲ್ಲ. ಇಂದ್ರಿಯ ಕಂಡದ್ದೇ ಸತ್ಯ ಅಂತ. ಆದ್ರೆ ಇಂದ್ರಿಯ ಕಂಡದ್ದೇ ಸತ್ಯ ಅಂತ ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಗಾಳಿ ಇದೆಯಲ್ಲ, ಗಾಳಿ ಇಂದ್ರಿಯಕ್ಕೆ ಕಾಣಲ್ಲ, ಆದ್ರೆ ಗಾಳಿ ಬೀಸಿದ ಅನುಭವಕ್ಕಾಗುತ್ತಲ್ಲ, ಚರ್ಮಕ್ಕೆ ಅನುಭವ ಆಗುತ್ತಲ್ಲ, ಕಣ್ಣಿಗೆ ಕಾಣದೇ ಇದ್ರೆ. ಹೀಗಾಗಿ ಈ ಗೋಜಲಿದೆ, ನಾವು ಅಂದ್ಕೊಂಡಷ್ಟು ಜೀವನ ಸರಳವಲ್ಲ. ನನ್ನ ಇಂದ್ರಿಯಗಳು ಪ್ರಪಂಚನೆಲ್ಲ ನಾನು ಅನ್ಕೊಂಡ ಹಾಗೆ ತೋರಿಸೋದಿಲ್ಲ. ಆದ್ರಿಂದ ಇದು ದೇವ ಅನ್ನೋದು ಸದಸತ್. ಅಂದ್ರೆ ಇದ್ದು ಎಲ್ಲಾ ಕಡೆ ದೇವ ಸರ್ವಾಂತರ್ಯಾಮಿ, ಇದ್ದು ಇಲ್ಲದೆ ಇರುವಂಥವನು. ಯಾಕೆಂದ್ರೆ ಕಣ್ಣಿಗೆ ಕಾಣೋದಿಲ್ಲ, ದೇವರನ್ನು ತೋರಿಸೋದ್ರೆ ಎಲ್ಲಿಂದ ತೋರಿಸೋದು? ಹಾಗೇನೆ ದೇಹದಿಂದ ಸೃಷ್ಟಿಯಾಗಿರುವಂತ ಒಂದು ಪ್ರಪಂಚ ಇದೆಯಲ್ಲ, ಮನಸ್ಸು ದೇಹದ ಸಹಾಯದಿಂದ ಕಂಡುಕೊಂಡ ಪ್ರಪಂಚ, ಅದು ಮನಸ್ಸಿನೊಳಗಿದೆ, ಅದು ಅಸತ್ಯ.
ಆದ್ರೆ ನನ್ಗೆ ಅನುಭವಕ್ಕೆ ಬರ್ತಾ ಇದೆ. ಅದರಿಂದ ಅನುಭವವನ್ನು ಪ್ರಮಾಣವಾಗಿ ಇಟ್ಕೊಂಡಾಗ ಒಂದು ತೀರ್ಮಾನಕ್ಕೆ ಬರ್ತೀವಿ, ಮತ್ತೆ ತರ್ಕವನ್ನು ಇದು ಬುದ್ಧಿಯಿಂದ ನೋಡಿದಾಗ ಇನ್ನೊಂದು ತೀರ್ಮಾನಕ್ಕೆ ಬರ್ತೀವಿ. ಆದ್ರಿಂದ ಈ ಗೊಂದಲ ಇದ್ದೇ ಇದೆ. ಆದ್ಮೇಲೆ ಮುಂದಿನ ಭಾಗ ನೋಡಿ, ಇಲ್ಲಿ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಳೆನು ಅಂದ್ಮೇಲೆ ದೇವನೂ ಕೂಡ ಮಾಯೇನೆ, ದೇವನಿಗೆ ಮಾಯೆಯ ಲಕ್ಷಣ ಇದೆ, ನಿನ್ನ ಮಾಯೆ ಅದು ಕೂಡ ನಿನ್ನ ಮಾಯೆ. ಇಲ್ಲಿ ಕೂಡ ನಾವು ಪಾಶ್ಚಿಮಾತ್ಯರಿಗಿನ್ನ ಭಿನ್ನವಾಗಿ ಆಲೋಚನೆ ಮಾಡ್ತೀವಿ. ಒಳ್ಳೆಯದನ್ನು ಪ್ರಚೋದಿಸುವನು ದೇವರು, ಕೆಟ್ಟದ್ದನ್ನು ಪ್ರಚೋದಿಸುವನು ಸೈತಾನ ಅಂತ ನಾವು ಅಂದ್ಕೊಂಡಿದ್ವಿ. ಹಾಗಿಲ್ಲ, ಇಲ್ಲಿ ಒಳ್ಳೆಯದನ್ನು ಪ್ರಚೋದಿಸುವ ದೇವರೇ ದೇಹವನ್ನು ಕೊಟ್ಟು ದೇಹದಿಂದ ಗ್ರಹಿಸುವ ಪ್ರಪಂಚವನ್ನೇ ಸತ್ಯ ಎಂಬ ಭ್ರಮೆಯನ್ನು ನನ್ನಲ್ಲಿ ಹುಟ್ಟಿಸಿರೋದ್ರಿಂದ ಈ ದೇಹವು ದೇವರಿಗೆ ಸಂಬಂಧಪಟ್ಟದ್ದು, ಮತ್ತೆ ಚೈತನ್ಯಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಈ ಚೈತನ್ಯವೇ ದೇಹ ಸೃಷ್ಟಿಸಿರೋದ್ರಿಂದ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಳೆನು ಅಂದಾಗ ನಮ್ಮನ್ನ ಮರಳು ಮಾಡ್ತಾ ಇರೋದು ಕೂಡ ದೈವವೇ, ನಮ್ಮನ್ನ ಮರಳನ್ನ ಕಳೆಯೋದು ದೈವವೇ ಅನ್ನುವಾಗ ದೇವದ ಬಗೆಗಿನ ಪಾಶ್ಚಿಮಾತ್ಯ ದೃಷ್ಟಿಗಿಂತ ಭಾರತೀಯ ದೃಷ್ಟಿ ಎಷ್ಟು ಭಿನ್ನವಾದದ್ದು ಅನ್ನುವಂಥದ್ದನ್ನ ನಾವು ಇಲ್ಲಿ ಗುರುತಿಸಬಹುದಾಗಿದೆ. ಇನ್ನು ಮುಂದಕ್ಕೆ ಹೋಗೋಣ. ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಳೆನು ಅಂದ್ರೆ ನನಗೊಂದು ದೇಹ ಅಂತ ಕೊಟ್ಬಿಟ್ಟು ಪ್ರಪಂಚ ತೋರಿಸಿ ಇದೇ ಪ್ರಪಂಚ ಅಂತ ನೀ ಹೇಳ್ತಿದೀಯಲ್ಲ, ಆದ್ರೆ ಅದಕ್ಕೆ ನಾನು ಹೆದರೋದಿಲ್ಲ. ಏನ್ ಮಾಡ್ತೀನಿ ಅಂದ್ರೆ ನಿನ್ನ ಇಚ್ಛೆಯಂತೆ ನಡೆಯುವೆ ಅಡ್ಡಿ ಮಾಡೇನು. ಈಗ ಇಚ್ಛೆ ಅನ್ನೋ ಪದ ಬಂತು. ಇಚ್ಛೆ ಅನ್ನೋ ಪದ ಕೂಡ ಭಗವದ್ಗೀತೆಯ 13ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಲಾಗಿದೆ. ಅದರಲ್ಲಿ ಅವನು ಹೇಳ್ತಾನೆ, ಮನಸ್ಸಿಗೆ 7 ಸ್ಥಿತಿಗಳು ಸಾಧ್ಯ. ಮನಸ್ಸಿಗೆ 7 ಸ್ಥಿತಿಗಳು ಸಾಧ್ಯ. ಯಾವ್ಯಾವ್ದದು? ಈ 7 ಅಲ್ಲದ ಸ್ಥಿತಿ ಯಾರ ಮನಸ್ಸು ಯಾವಾಗ್ಲೂ ಇರಕ್ ಸಾಧ್ಯವೇ ಇಲ್ಲ. ಒಂದು ಇಚ್ಛಾ, ಎರಡನೇದು ದ್ವೇಷ, ಇನ್ನೊಂದು ಸುಖ, ಇನ್ನೊಂದು ದುಃಖ, ಇನ್ನೊಂದು ಸಂಘಾತ, ಇನ್ನೊಂದು ಚೇತಸ, ಇನ್ನೊಂದು ಧೃತಿ. ಈ 7 ಸ್ಥಿತಿ ಮನಸ್ಸಿಗಿರುತ್ತೆ ಅಂತ. ಈ 7 ಸ್ಥಿತಿಯನ್ನ ನನ್ನ ಇಚ್ಛೆ ಅಂತ ನಾನು ಹೇಳ್ಬೇಕಾಗುತ್ತೆ, ಯಾಕಂದ್ರೆ ನನ್ನ ಮನಸ್ಸಿಂದದು. ಆದ್ರೆ ನಿನ್ನ ಇಚ್ಛೆ ಅಂತ ಹೇಳುವಾಗ ಪ್ರಕೃತಿಗೂ ಈ 7 ಸ್ಥಿತಿ ಇದೆ. ಯಾಕಂದ್ರೆ ನನ್ನ ದೇಹನು ಪ್ರಕೃತಿಯಿಂದ ಆದ್ರೆ ಪ್ರಕೃತಿಗೂ ಅದೇ ಸ್ಥಿತಿ ಇರುತ್ತೆ. ಆ 7 ಏನು ಅಂತ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಇಚ್ಛಾ ಅಂದ್ರೆ ನಾನು ನೋಡಿದಾಗ ಈ ಗುಲಾಬಿ ಹೂವು ಹಳದಿ ಬಣ್ಣ ಇದೆ, ಕೆಂಪಿದ್ರೆ ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಅಂತೀನಲ್ಲ, ಅದು ನನ್ನ ಇಚ್ಛೆ. ನನಗೆ ಕೆಂಪು ಗುಲಾಬಿ ಕಂಡ್ರೆ ದ್ವೇಷ, ಈ ಹಳದಿ ಗುಲಾಬಿನೇ ಚೆನ್ನಾಗಿದೆ ಅನ್ನುವಂಥದ್ದು ಇಚ್ಛೆ. ಆ ಕೆಂಪು ಗುಲಾಬಿ ಇದ್ರೆ ಚೆನ್ನಾಗಿತ್ತು ಅನ್ನೋದು ಹಳದಿ ಗುಲಾಬಿಯ ಮೇಲಿನ ದ್ವೇಷ. ಸೊ ಅದರಿಂದ ನಾವು ಪ್ರಪಂಚನ ಏನೇ ನಿರ್ಲಿಪ್ತವಾಗಿ ನೋಡಿದ್ರು ಆ ಒಂದು ವಸ್ತು, ಒಂದು ಘಟನೆ, ಒಬ್ಬ ವ್ಯಕ್ತಿ ಇಲ್ಲ ಇಚ್ಛೆಯಾಗಿ ಕಾಣ್ತಾನೆ, ಇಲ್ಲ ದ್ವೇಷವಾಗಿ ಕಾಣ್ತಾನೆ. ಅದರಿಂದ ಇಚ್ಛೆ ಇದೆ, ದ್ವೇಷ ಅಲ್ಲೇ ಇನ್ನೇನು ಕಾಣಕ್ ಸಾಧ್ಯ ಇಲ್ಲ. ತಟಸ್ಥವಾಗಿ ಬೇಕಾದ್ರೆ ಪ್ರಕೃತಿಯ ಇಚ್ಛೆ, ಪ್ರಕೃತಿ ನನ್ನನ್ನು ಅದೆಲ್ಲ ಚರ್ಚೆ ಮಾಡೋದು ಕಳ್ಸಿದೆಯೇನು? ನನ್ನನ್ನ ಏನೂ ಇಲ್ಲ, ಸುಮ್ಮನೆ ನೋಡು ಅಂತ ಕಳ್ಸಿದೆ. ನಾನು ನೋಡಿ ಸುಮ್ಮನಿರಲ್ಲ. ಇಚ್ಛೆ ಇದನ್ ಕಂಡು ಇಚ್ಛೆ ಆಗುತ್ತೆ, ಅದನ್ನ ಕಂಡು ದ್ವೇಷ ಆಗುತ್ತೆ ಅಂತ ಅನ್ಕೋತೀನಿ. ಇಚ್ಛೆ ದ್ವೇಷ ಎರಡಾಯ್ತಲ್ಲ. ಮುಂದಕ್ಕೆ ಸುಖ ದುಃಖ. ಇಚ್ಛೆ ಆದ್ರೆ ನನಗೆ ಇಚ್ಛೆ ಇದು ಸಿಕ್ಕಿದ್ರೆ ಸುಖ, ಸಿಗದಿದ್ದರೆ ದುಃಖ. ಅದೇ ಇಚ್ಛೆ ಏನ್ ಮಾಡುತ್ತೆ? 2 ಮನಸ್ಸಿನ ಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ. ಸುಖವನ್ನು ಬೇಕಾದ್ರೂ ಸೃಷ್ಟಿ ಮಾಡಬಹುದು, ಅದು ದುಃಖವನ್ನು ಬೇಕಾದ್ರೂ ಸೃಷ್ಟಿ ಮಾಡಬಹುದು, ನನ್ನ ಇಚ್ಛೆ. ಹಾಗೆ ನನ್ನ ದ್ವೇಷ ಅಷ್ಟೇ. ನನ್ನ ದ್ವೇಷದ ನಾನು ಏನ್ ದ್ವೇಷಿಸ್ತಿದ್ದೀನೋ ಅದು ನನ್ನ ಕಣ್ಣೆದುರಿಗೆ ಬಂದ್ರೆ ಅದು ನಂಗೆ ದುಃಖ, ಅದು ಕಣ್ಮರೆ ಆದ್ರೆ ಸುಖ. ಅದರಿಂದ ಇಚ್ಛಾ ದ್ವೇಷಗಳೆರಡೂ ಕೂಡ ವಿರುದ್ಧ ಪದಗಳಾದರೂ ಕೂಡ ಮನಸ್ಸಿನ ಮೇಲೆ ಮಾಡುವ ಪರಿಣಾಮ ಇದೆಯಲ್ಲ, ಅದು ಸುಖ ದುಃಖಗಳು ಎರಡರಿಂದಲೂ ಆಗುತ್ತೆ. ಇಚ್ಛಾ ದ್ವೇಷ ಸುಖ ದುಃಖ ಆಯ್ತು. ಮುಂದಕ್ಕೆ ಚೇತಸ ಧೃತ, ಇದು ಎಂತದು? ಸಂಘಾತ ಚೇತಸ ಧೃತಿ ಅಂತ. ಸಂಘಾತ ಅಂದ್ರೆ ಪೆಟ್ಟು. ಅಯ್ಯೋ ನಾನು ಇಷ್ಟು ಬೇಗ ತೀರ್ಕೋತಾರೆ ಅಂತ ಅನ್ಕೊಂಡಿರ್ಲಿಲ್ಲ, ಇದ್ದಕ್ಕಿದ್ದಾಗೆ ಸತ್ತು ಹೋಗ್ಬಿಟ್ರು ನೋಡಿ ಅಂತ ನಾವು ಹೇಳಿದಾಗ ಸಂಘಾತ. ದುಃಖ ಆಯ್ತಲ್ಲ, ದುಃಖದಿಂದ ಏನು ಉಂಟಾಗುತ್ತೆ? ಸಂಘಾತ ಆಗುತ್ತೆ. ಸದ್ಯ ನಾನು ಸತ್ತೋಗ್ತಾರೆ ಅನ್ಕೊಂಡಿದ್ದೆ, ಬದುಕಿದ್ರಪ್ಪ ಅಂದಾಗ ಚೇತಸ ಅಂದ್ರೆ ದುಃಖದಿಂದಾಗಿ ಸಂಘಾತ ಉಂಟಾಗುತ್ತೆ, ಸುಖದಿಂದಾಗಿ ಚೇತಸ ಒಂದು ಉತ್ಸಾಹ ಬರುತ್ತೆ. ಸುಖ ದುಃಖ ಸಂಘ, ಸುಖ ಇಚ್ಛಾ ದ್ವೇಷ ಸುಖ ದುಃಖ ಸಂಘಾತ ಮತ್ತೆ ಚೇತಸ, ಈ 6 ಪರಸ್ಪರ ಸಂಬಂಧಿ. ಸುಖದ ಫಲವೇ ಇದು ಚೇತಸ, ದುಃಖದ ಫಲವೇ ಸಂಘಾತ. ಘಾತ ಅಂದ್ರೆ ಪೆಟ್ಟು, ಚೆನ್ನಾಗಿ ಪೆಟ್ಟು ಬೀಳುತ್ತೆ ಅಂತ.
ಈ ಆರನ್ನೂ ಮೀರಿದಾಗ ನಾವೇನ್ ಮಾಡ್ತೀವಿ, ಇಚ್ಛೆ ಒಂದಿದ್ಬಿಟ್ರೆ ಸಾಕು, ಯಾರು ಬಂದ್ಬಿಡುತ್ತೆ. ಆವಾಗ ನಮ್ಗೆ ಧೃತಿ ಬರೋದಿಲ್ಲ. ನಾನು ಪ್ರಕೃತಿಯಲ್ಲಿ ಬಂದು ಪ್ರಕೃತಿ ನೋಡಿ ಸಂತೋಷ ಪಡೋಕ್ ಹೋಗಿರೋ ಟೂರಿಸ್ಟು, ಊರ್ನವ್ರ ಕಷ್ಟ ಸುಖ ಇಲ್ಲ ನನ್ಗ್ಯಾಕ್ ಬೇಕು ಅಂತ ಅನ್ಕೊಳ್ಳೋ ಅಂತ ಧೋರಣೆ ಇದೆಯಲ್ಲ, ಅದು ನನ್ನ ಇಚ್ಛೆ ಅಲ್ಲ. ನಾನೇನ್ ಅನ್ಕೊಂಡಿದೀನಿ, ಪ್ರಪಂಚದಲ್ಲಿ ಸುಖ ಪಡಕ್ ಬಂದಿದ್ದೀನಿ, ದುಃಖ ಪಡಕ್ ಬಂದಿದ್ದೀನಿ ಅನ್ಕೊಂಡಿರ್ತೀನಿ. ದುಃಖ ಸುಖವನ್ನು ಮೀರಿದಾಗ ಹೇಳಿದ್ರಲ್ಲ, ತಿರುಗಿಸಲಿ ವಿಧಿರಾಯ ತನ್ನಿಚ್ಛೆ ಯಂತ್ರ, ಅಲ್ಲಿ ತನ್ನಿಚ್ಛೆ ಯಂತ್ರ ಅಂತ ಬಂತು, ಇಲ್ಲೂ ಇಚ್ಛೆ ಅಂತ ಹೇಳ್ತಿದ್ದಾರೆ. ನಿನ್ನ ಇಚ್ಛೆಯಂತೆ ನಡುವೆ ಅಡ್ಡಿ ಮಾಡೇನು ಅಂದ್ರೆ, ಪ್ರಕೃತಿ ನನಗೆ ಏನ್ ಕೊಡತ್ತೋ ಅದನ್ನೇ ಆನಂದ ಪಡ್ತೀನಿ ಅನ್ನುವಂತಹ ಒಂದು ಸಮಚಿತ್ತ ಇದೆಯಲ್ಲ, ಅದನ್ನ ಅವರು ಹೇಳಿದ್ರು. ದೇವ ನಿನ್ನ ಮಾಯೆ ಗಂಜಿ ನಡುಗೆ ಬಾಳೇನೋ, ನಿನ್ನ ಇಚ್ಛೆಯಂತೆ ನಡೆವೆ ಅಡ್ಡಿ ಮಾಡೇನೋ. ಆ ಹಾಡು ಹೇಳೋರಿಗೆ ನೋಡಿ ಸಾಹಿತ್ಯ ಸರಿಯಾಗಿ ಗೊತ್ತಿರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಆ ಹಾಡಲ್ಲಿ ನೀವು ಗಮನಿಸಿರ್ಬೇಕಾರೆ ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೇನೋ ಅಂತ ಹೇಳ್ತಾರೆ. ನಿನ್ನ ಇಚ್ಛೆಯಂತೆ ನಡೆವೇನ ಅಡ್ಡಿ ಅಂದ್ರೆ ನಡೆವೇನು ಅಡ್ಡಿ ಮಾಡೇನೋ, ಗೊತ್ತಾನೆ. ಹಾಡೋರಿಗೆ ಅಲ್ಲಿ ನಡೆವೆ ಎನ್ನುವಾಗ ಪಾಸ್ ಕೊಡ್ತಾರೆ, ಅಲ್ಲಿ ನಿಲ್ಲಿಸ್ತಾರೆ, ಯತಿ ಅಂತ ಕರೀತಾರೆ. ಯತಿ ಎಂಬುದು ಉಸಿರ್ವತಾನಂ. ಅಲ್ಲಿ ನಿನ್ನ ಇಚ್ಛೆಯಂತೆ ನಡೆವೆ ಅಂದ್ರೂ ಸಾಕು, ನಡೆವೇನು ಬೇಕಾಗಿಲ್ಲ, ನಡೆವೆ ಅಡ್ಡಿ ಮಾಡೇನೋ ಅಂತ ಹಾಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಳೇನೋ, ನಿನ್ನ ಇಚ್ಛೆಯಂತೆ ನಡೆವೆ ಅಡ್ಡಿ ಮಾಡೇನೋ ಅಂತ ಹಾಡಿದ್ರೆ ಇನ್ನೂ ಹಾಡಿಗೆ ಪುಷ್ಟಿ ಕೊಡ್ತಾ ಇತ್ತು ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಹಾಡೋರೆಲ್ಲರೂ ಅಲ್ಲಿ ಹಾಡಲ್ಲಿ ನಡ್ಡಿ ಇದೆಯಲ್ಲ, ಅದ್ ಏನೋ ಅದ್ರಲ್ಲಿ ಇರೋದೆಲ್ಲ ನಾನು ಹೇಳ್ತೀನಿ. ಈ ರೀತಿಯಾಗಿ ಹಾಡೋದ್ರಿಂದ ಸಾಹಿತ್ಯನ ಕೆಲವು ಸರಿ ನಮ್ಗೆ ತಲುಪಿಸುವಂತಹ ಸಂಗೀತಗಾರರು ಕೊಲೆಗಾರರು ಆಗಿರ್ತಾರೆ, ನಾವ್ ಎಚ್ಚರಿಕೆ ಇಲ್ಲದೆ ಇದ್ರೆ ಅಂತ ನಾನು ನಿಮ್ಗೆ ಹೇಳಕ್ ಹೊರಟೆ ಅಷ್ಟೆ. ಈಗ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಳೇನೋ, ನಿನ್ನ ಇಚ್ಛೆಯಂತೆ ನಡೆವೆ ಅಡ್ಡಿ ಮಾಡೇನೋ, ಇಷ್ಟು ಇಲ್ಲಿಗೆ ಸ್ಪಷ್ಟ ಆಯ್ತು. ಈಗ ಮುಂದಕ್ಕೆ ಮುಕ್ತಿ ಮುಕ್ತಿ ನನ್ನ ನಾನೇ ತಿಳಿದುಕೊಳ್ಳುವುದೋ. ಮುಕ್ತಿ ಅಂದ್ರೆ ಏನು ಅಂದ್ರೆ, ಅಲ್ಲೆಲ್ಲೋ ಸ್ವರ್ಗದಲ್ಲಿರೋ ದೇವ್ರನ್ನ ಹುಡುಕೋದಲ್ಲ, ದೇವಸ್ಥಾನಕ್ಕೆ ಹೋಗೋದಲ್ಲ. ನಾನು ಅಂದ್ರೆ ಏನು ಅಂತ ತಿಳ್ಕೊಳ್ಳೋದೇ ಮುಕ್ತಿ. ನಾನು ಅನ್ನೋದು ಸದಸದ್. ಆದ್ರೆ ಈ ಸದಸದ್ದಿನ ಆಯುಷ್ಯ ತುಂಬಾ ಕಡಿಮೆ. ಪ್ರಕೃತಿನೂ ಸದಸದ್ದೇ, ಅದ್ರ ಆಯುಷ್ಯ ಜಾಸ್ತಿ. ನಾವು ಹುಟ್ಟೋಕ್ ಮುಂಚೆನೂ ಇತ್ತು, ನಾವು ಹೋದ್ಮೇಲೂ ಇರುತ್ತೆ. ಮನುಷ್ಯ ಹುಟ್ಟೋಕ್ ಮುಂಚೆನೂ ಪ್ರಕೃತಿ ಇತ್ತು. ಅದರಿಂದ ನಾನು ಸದಸದ್ದೆ, ಪ್ರಕೃತಿನೂ ಸದಸದ್ದೆ ಅನ್ನೋದು ಹೇಗಪ್ಪ ಅಂತಂದ್ರೆ, ನನಗೂ ಒಂದು ಓಟಿದೆ, ನಾನು ಭಾರತೀಯ ಪ್ರಜೆ, ಕೋಟ್ಯಾಧೀಶನಿಗೂ ಒಂದು ಓಟಿದೆ, ನಾನು ಭಾರತೀಯ ಪ್ರಜೆ ಅಂತ. ಓಟ್ ಹಾಕೋ ವಿಷಯದಲ್ಲಿ ನಾವಿಬ್ರು ಒಂದೇ, ನೋಟಿನ ವಿಷಯದಲ್ಲಿ. ಹಾಗೆ ನಾನು ಶಾಂತವಾದ ಬಯಕೆ, ಶಾಂತವಾದ ಆಸೆ ಇದು ಇದೆಯಲ್ಲ, ಅದು ನನ್ನ ಇಚ್ಛೆಗಳು. ಆದ್ರೆ ನಿನ್ನ ಇಚ್ಛೆ ಇದೆಯಲ್ಲ, ಅನಂತ ಲೀಲೆಯಲ್ಲಿ ನಿನ್ನ ಶಾಂತದ್ದು ಒಂದು ನಾಟಕ. ಅದನ್ನೇ ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಕೂಡ ಅದನ್ನ ತುಂಬಾ ಚೆನ್ನಾಗಿ ಕೃಷ್ಣ ಪ್ರಸ್ತಾಪ ಮಾಡ್ತಾನೆ. ಮೋಘಾಶ ಅಂದ್ರೆ ಫೈನೈಟ್ ಡಿಸೈರ್ಸ್, ಮೋಘ ಕರ್ಮಾಣಿ ಫೈನೈಟ್ ವರ್ಕ್, ಮೋಘ ಜೀವಂ, ಮೋಘ ಜ್ಞಾನಂ. ಮೋಘ ಜ್ಞಾನ ಇದೆಯಲ್ಲ ಅದು ವಿಚೇತಸ. ಫೈನೈಟ್ ಆಗಿ ನೋಡಿದಾಗ ಸುಂದರ ಕುರೂಪ ಕಾಣುತ್ತೆ. ಇಫ್ ಇಟ್ ಬಿಕಮ್ಸ್ ಇನ್ಫೈನೈಟ್, ಸುಂದರ ಕುರೂಪ ಹೊರಟೋಗುತ್ತೆ. ಇಫ್ ಇಟ್ ಬಿಕಮ್ಸ್ ಝೀರೋ, ಅವಾಗ್ಲೂ ಸುಂದರ ಕುರೂಪ ಹೊರಟೋಗುತ್ತೆ. ಹಾಗಾಗಿ ಮೋಘಾಶ, ಮೋಘ ಕರ್ಮಾಣಿ, ಮೋಘ ಜ್ಞಾನಂ ವಿಚೇತಸ ಅಂತ ಅಂದ್ಬಿಟ್ಟು ಆಸುರೀಂ. ನಾನು ಯಾವಾಗ ನನ್ನ ದೇಹದ ಸುಖಾನೇ ನೋಡ್ತೀನೋ ಉಳಿದವ್ರನ್ನ ಮರಿತೀನಿ. ರಾಕ್ಷಸ ಅಂದ್ರೆ ಏನು ಅಂದ್ರೆ, ತನ್ನ ಹಿತಾಸಕ್ತಿಯ ಒಂದು ಮಡುವಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಹೊರಗಣ ಕಾಡನ್ನೇ ಮರ್ತು ಬಿಡೋನೆ ರಾಕ್ಷಸ. ಹಿಡಿಂಬಿ ಬರ್ತಾಳೆ ಭೀಮನ್ನ ಮದುವೆ ಆಗೋಕೆ ಅಂತ. ಆ ಮದುವೆ ಆಗಕ್ ಬಂದಾಗ ಹೇಳ್ತಾನೆ ಹಿಡಂಬ, ಭೀಮ ಹೇಳ್ತಾನೆ, ನನಗೆ ನಮ್ಮ ಅಣ್ಣಂದ್ರ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ, ನೀನ್ ಬರಕ್ ಆಗಲ್ಲ ಅಂತ ನಾನು. ಆಗ ಹಿಡಿಂಬಿ ಹೇಳ್ತಾಳೆ, ನೀನ್ ಯಾಕೆ ಚಿಂತೆ ಮಾಡ್ತೀಯ, ನಮ್ಮ ಅಣ್ಣ ಬಂದು ಅವ್ರನ್ನೆಲ್ಲ ತಿನ್ಕೊಂಡು ಹೋಗ್ತಾನೆ, ನನ್ನ ಪಾಡಿಗೆ ನಾನು ನೀನು ಹಾಯಾಗಿರೋಣ ಬಾ ಅಂತ ಹೇಳ್ತಾಳೆ. ಅಂದ್ರೆ ಆ ಪ್ರೇಮದ ಸಂಗತಿ ಇದೆಯಲ್ಲ, ನಾವು ಪ್ರೇಮವೇ ದೈವ ಅಂತೀವಲ್ಲ, ಅದು ಏನಾಯ್ತು, ಶಾಂತವಾದ ಆಸೆ, ನಾನು ನೀನು ಆಸೆ, ನನ್ನ ದೇಹವನ್ನು ನಾನು ಸಂತೋಷ, ಪ್ರಪಂಚ ಎತ್ತಲಾಗಿರೋ ಹಾಳಾಗೋಗ್ಲಿ ಅಂತನ್ನುವಂತ ಒಂದು ಮನೋಭಾವ. ಅದೇ ರಾಕ್ಷಸಿ ಗುಣ. ಆಸುರೀಂ ರಾಕ್ಷಸೀಂ ಅಂತ ಹೇಳ್ತಾರೆ. ಅದ್ರ ಮುಂದಿನ ಪದ್ಯದಲ್ಲಿ ಮತ್ತೆ ಮೋಘಾಶ ಆಯ್ತಲ್ಲ, ಮಹಾತ್ಮಾನಸ್ತು ಕೌಂತೆಯ. ಮಹಾತ್ಮರಾದವ್ರು ಏನ್ ಮಾಡ್ತಾರೆ ಅಂದ್ರೆ, ವಿಶಾಲವಾದ ಪ್ರಕೃತಿಯೇ ನಾನು ಅಂತ ಭಾವಿಸ್ತಾರೆ ಅಂತ. ಅದನ್ನೇ ಇಲ್ಲಿ ಈ ಪದ್ಯದಲ್ಲಿ ಎಷ್ಟು ನೇರವಾಗಿ ಹೇಳ್ತಾರೆ ಅಂತಂದ್ರೆ,
ಮುಕ್ತಿ ಮುಕ್ತಿ ನಿನ್ನ ನಾನು ತಿಳಿದುಕೊಳ್ಳುವುದು, ಸಾವಿಗಂಜಿ ನಿನ್ನಡಿಯಲ್ಲಿ ಅಡಗಿಕೊಳ್ಳುವುದು. ನಾನು ತಿಳ್ಕೊಳ್ದೆ ಹೋದ್ರೆ ಏನಾಗುತ್ತೆ? ಅಯ್ಯೋ ನಾ ಸತ್ತೋದ್ರೆ ಏನ್ ಗತಿ, ನಾನು ಬದುಕಿರ್ಬೇಕು, ಇನ್ನೂ ಹೆಚ್ಚು ದಿನ ಬದುಕಿರ್ಬೇಕು ಅನ್ನುವಾಗ ಶಾಂತ ದೇಹದ ಆಸೆಯಲ್ಲಿ ನಿನ್ನನ್ನು ಮತ್ತೆ ಬಂದು ಕೇಳ್ಕೊತೀನಿ. ಈ ನನ್ನ ದೇಹಕ್ಕೆ ಹಣ್ಣು ತಿನ್ಬೇಕು ಅನ್ಸುತ್ತೆ, ನಂಗೆ ಸ್ವಲ್ಪ ದುಡ್ಡು ಕೊಡು, ಹಣ್ಣು ಕೊಡಿಸು ಅಂತ ಕೇಳ್ತೀನಿ. ನಾಳೆ ಇನ್ನೊಂದು ಹಣ್ಣು ತಿಂದಿದ್ದಾಯ್ತು, ಇನ್ನೊಂದು ಮಿಠಾಯಿ ಕೊಡಿಸು ಅಂತ ಕೇಳ್ತೀನಿ. ಅದರಿಂದ ಈ ಆಸೆಗಳಿಂದ, ಈ ನನ್ನ ಇಚ್ಛೆಯಿಂದ ಬಿಡುಗಡೆ ಆದ್ರೆ ನಿನ್ನ ಇಚ್ಛೆ ಗೊತ್ತಾಗುತ್ತೆ. ನನ್ನ ಇಚ್ಛೆ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ನಿನ್ನ ಇಚ್ಛೆ ನನಗೆ ಗೊತ್ತಾಗೋದಿಲ್ಲ. ಮುಕ್ತಿ ಮುಕ್ತಿ ನಿನ್ನ ನಾನು ತಿಳಿದುಕೊಳ್ಳುವುದು, ಸಾವಿಗಂಜಿ ನಿನ್ನಡಿಯಲ್ಲಿ ಅಡಗಿಕೊಳ್ಳುವುದು. ಇದು ನಾವು ಮಾಡೋ ಭಕ್ತಿಯನ್ನ ವ್ಯಂಗ್ಯವಾಗಿ ಕವಿ ಬರೆದಿರೋದು. ಮುಂದಿನ ಭಾಗ ನೋಡಿ. ಶಕ್ತಿ ಇತ್ತೆ ಮುಕ್ತಿಯನ್ನು ಕಂಡುಕೊಳ್ಳಲು. ಈ ದೇಹ ಶಾಂತವಿರಬಹುದು, ಆದ್ರೆ ಈ ದೇಹದಂತ ಶಾಂತ ದೇಹಗಳು ಮುಂಚೆ ಎಲ್ಲ ಆಗಿ ಹೋಗಿದೆ ಇತಿಹಾಸದಲ್ಲಿ. ಮುಂದೆ ಆಗತ್ತೆ ಅನ್ನುವಂಥದ್ನೆಲ್ಲ ತಿಳ್ಕೊಳ್ಳುವಂತ ಶಕ್ತಿ ಕೊಟ್ಟಿದೆಯಲ್ಲ, ಅದನ್ನ ನಾನು ಆಲೋಚನೆ ಮಾಡಿದ್ರೆ ಶಾಂತ ದೇಹದಿಂದ ಅನಂತ ಪ್ರಕೃತಿಯ ವೀಕ್ಷಣೆಯ ಸಾಮರ್ಥ್ಯ ಕೊಟ್ಟಿದೆಯಲ್ಲ, ಆ ವೀಕ್ಷಣೆಯ ಸಾಮರ್ಥ್ಯ ಇದೆಯಲ್ಲ, ಅದ್ ನನಗೆ ಮುಕ್ತಿ. ಅದರಿಂದ ಮುಕ್ತವಾಗದ ಈ ದೇಹ ಊಟತ್ತೆ ಸಾಯುತ್ತೆ, ಅದಕ್ಕೆ ಮುಕ್ತಿ ಇಲ್ಲ. ಆದ್ರೆ ನೀನನ್ನ ಜ್ಞಾಪಿಸ್ಕೊಂಡ್ಬಿಟ್ರೆ ನನಗೆ ಮುಕ್ತಿ ಸಿಗತ್ತೆ. ಅದರಿಂದ ಶಕ್ತಿ ಇತ್ತೆ ಮುಕ್ತಿಯನ್ನು ಗಳಿಸಿಕೊಳ್ಳಲು, ಮುಕ್ತಿಯನ್ನು ಗಳಿಸಿಕೊಳ್ಳುವ ಶಕ್ತಿಯನ್ನ ನೀನು ನನಗೆ ಕೊಟ್ಟಿದೀಯಪ್ಪ. ಅದರಿಂದ ತಾಂತ ದೇಹದ ಬಗ್ಗೆ ನಾನು ಯಾಕೆ ಚಿಂತೆ ಮಾಡ್ಲಿ? ತಾಂತ ದೇಹದ ಮೂಲಕ ಜಗತ್ ನೋಡಿ ಅನಂತವನ್ನು ಕಲ್ಪಿಸಿಕೊಳ್ಳುವ ತಾಕತ್ತು ನನ್ಗಿರುವಾಗ ನಾನು ಯಾಕೆ ಈ ದೇಹದ ಬಗ್ಗೆ ಒದ್ದಾಡ್ಲಿ? ಆಮೇಲೆ ನೀರ ನೆರೆದೆ ಬಳ್ಳಿಯನ್ನು ಬೆಳೆಸಿಕೊಳ್ಳಲು. ಹಾಗನ್ಬಿಟ್ಟು ನೀ ಕೊಟ್ಬಿಟ್ಟಿದ್ಯಾ ಅಂತ ನಾ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದಾಗಲ್ಲ. ನೀರ್ ಹಾಕಿದ್ರೆ ಗಿಡ ಬೆಳಿಬೇಕು ತಾನೆ, ಬೆಳೆದ ಮೇಲೆ ತಾನೆ ಅದು ಗಿಡ ದೊಡ್ಡದಾಗೋದು. ಹಾಗೆ ನಾನು ಪ್ರಯತ್ನ ಪಡಬೇಕು. ನೀನ್ ಕೊಟ್ಟಿರೋ ನೀರು, ಸಹಜವಾಗೇ ಪ್ರಕೃತಿಲಿರೋ ಸೂರ್ಯನ ಬೆಳಕು, ಎಲ್ಲ ಭೂಮಿಯಲ್ಲಿರೋ ಸತ್ವ ಎಲ್ಲ ಹೀರಿ ಗಿಡ ಬೆಳಿಬೇಕು. ಬೆಳೆಯೋದಕ್ಕೆ ನೀನ್ ಸಹಾಯ ಮಾಡಿದ್ಯಾ. ನನ್ನ ರೆಡಿಮೇಡ್ ಮೆಟೀರಿಯಲ್, ರೆಡಿಮೇಡ್ ಡ್ರೆಸ್ ತಂದು ಕೊಟ್ಟಿಲ್ಲ ನಂಗೆ. ನೀನು ಗಿಡ ಬೆಳೆದು ಹಣ್ಣು ಬೆಳೆದು ತಿನ್ನೋ ಅಂತ ಶಕ್ತಿ ಕೊಟ್ಟಿದ್ಯಾ. ಶಕ್ತಿಯನ್ನು ಕೊಟ್ಟಿರುವೆ, ಶಕ್ತಿ ಇತ್ತೆ ಮುಕ್ತಿಯನ್ನು ಗಳಿಸಿಕೊಳ್ಳಲು, ನೀರ ನೆರೆದೆ ಬಳ್ಳಿಯನ್ನು ಬೆಳೆಸಿಕೊಳ್ಳಲು. ನೀರು ಹಾಕಿದ್ಯಾ, ನನಗೊಳಗೆ ಶಕ್ತಿ ಇದ್ರೆ ಇರೋರು ಬೆಳೆಸ್ಕೋತಾರೆ, ಇಲ್ಲದೆ ಇರೋರು ಹಾಗೆ ಬತ್ತಿ ಹೋಗ್ತಾರೆ. ಹೀಗಾಗಿ ಶಕ್ತಿ ಇತ್ತೆ ಮುಕ್ತಿಯನ್ನು ಗಳಿಸಿಕೊಳ್ಳಲು, ನೀರ ನೆರೆದೆ ಬಳ್ಳಿಯನ್ನು ಬೆಳೆಸಿಕೊಳ್ಳಲು. ಈ ಗಳಿಸಿಕೊಳ್ಳಲು, ಬೆಳೆಸಿಕೊಳ್ಳಲು, ಬಳಸಿಕೊಳ್ಳಲು ಮೂರಿದೆ. ನಮಗೆ ಸಾಮರ್ಥ್ಯವನ್ನ ಗಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಕೊಟ್ಟು ನೀನು, ನೀರೆರೆದೋ ನೀನು, ಮಣ್ಣಿನಿಂದ ಸತ್ವ ಕೊಟ್ಟೋ ನೀನು, ಬಳಸ್ಕೊಳ್ಳೋನ್ ಮಾತ್ರ ನಾನು. ಆದ್ದರಿಂದ ಇಲ್ಲಿ ನನ್ನ ಪಾತ್ರಕ್ಕಿಂತ ನಿನ್ನ ಪಾತ್ರವೇ ಹೆಚ್ಚು. ಪ್ರಕೃತಿಯ ಒಂದು ಶಿಶುವಾದ ನಾನು ಪ್ರಕೃತಿಯ ಎಲ್ಲ ನನ್ನ ಕೆಲಸ ಎಲ್ಲ ಅದೇ ಮಾಡ್ತಿದ್ದೆ, ನಾ ಸುಮ್ಮನೆ ಒಂದ್ಸರಿ ನೋಡ್ತೀನಿ ಅಷ್ಟೆ. ಹಾಗಾಗಿ ಇಲ್ಲಿ ಕೂಡ ನಿರಹಂಕಾರವನ್ನ ಹೇಳುವಂತಹ ಒಂದು ಕ್ರಮವನ್ನ ಅಲ್ಲಿ ಹೇಳಿರೋದನ್ನ ಗಮನಿಸಬಹುದು. ಇನ್ನು ಮುಂದಿನ ನುಡಿಗೆ ಹೋಗೋಣ. ಜ್ಞಾನ ರವಿಯ ನಿತ್ಯ ಎದೆಯ ನೋಡಿಕೊಳ್ಳಲು. ನನಗೊಂದು ಜ್ಞಾನವನ್ನು ಕೊಟ್ಟೆ. ಆ ಜ್ಞಾನ ರವಿಯ ಹೊರಗಡೆ ಇರೋ ಸೂರ್ಯ ಇಲ್ದಿದ್ರೆ ಕತ್ಲಾಗ್ಬಿಡುತ್ತೆ. ಹಾಗೆ ನನ್ನೊಳಗಡೆ ಇರೋ ಜ್ಞಾನ ಇಲ್ದಿದ್ರೆ, ಪ್ರಜ್ಞೆ ಕಾನ್ಷಿಯಸ್ನೆಸ್ ಇಲ್ದಿದ್ರೆ ನನ್ನ ಮನಸ್ಸನ್ನ ನಾನೇ ನೋಡ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೊರಗಡೆ ಪ್ರಪಂಚ ಬಿಟ್ಬೇಡ, ನನ್ನ ಮನಸ್ಸನ್ನು ನೋಡ್ಕೊಳ್ಳೋಕ್ಕೂ ಜ್ಞಾನ ಬೇಕಲ್ಲ. ಜ್ಞಾನ ರವಿಯ ಇತ್ತೆ ಎದೆಯ ನೋಡಿಕೊಳ್ಳಲು. ಸೊ ನೀ ಬರೀ ಅಷ್ಟೇ ಕೊಡ್ಲಿಲ್ಲ, ಮುಕ್ತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಕೊಡ್ಲಿಲ್ಲ. ನನ್ನ ಹೃದಯ ಯಾಕೆ ಮುಕ್ತಿಯ ಕಡೆಗೆ ಹೋಗ್ತಾ ಇಲ್ಲ ಅಂತ ನೋಡ್ಕೊಳ್ಳೋಕೆ ಕೂಡ ಅವಕಾಶ ಕೊಟ್ಟಿದ್ಯಾ. ಗೀತ ರವಿಯ ಕೊಟ್ಟೆ ಕೊಳಲ ನೂದಿಕೊಳ್ಳಲು. ಬೇಜಾರಾಯ್ತು ಅಂತ ಇಟ್ಕೊಳ್ಳ, ನಿನ್ನನ್ನು ಜ್ಞಾಪಿಸ್ಕೊಂಡು ಕೊಳಲುವುದು ಅಂತ ತಾಕತ್ತನ್ನು ನೀನು ನನಗೆ ಕರುಣಿಸಿದೀಯ. ಎಲ್ಲವನ್ನೂ ಕೊಟ್ಟಿರುವೆ ಏನ ಬೇಡಲಿ. ಈಗ ಬಳ್ಳಿಗೆ ನೀರು ಹಾಕಿದ್ದಾಯ್ತು, ಬಿಸಿಲು ಬಂದಿದ್ದಾಯ್ತು, ಎಲ್ಲ ಆಯ್ತು, ಅದು ಬೆಳಿಬೇಕಾದ ಅದ್ರ ಕೆಲಸ. ಅದರಿಂದ ನಾನ್ ಬೆಳಿಬೇಕಾದ್ರೆ ನಾನ್ ಬೆಳೆಯೋ ಕಡೆ ಗಮನ ಕೊಡ್ತೀನಿ, ನಿನ್ ಕಡೆ ಎಲ್ಲಪ್ಪ ಗಮನ ಕೊಡ್ಲಿ. ಎಲ್ಲವನ್ನು ಕೊಟ್ಟಿರುವೆ ಏನ ಬೇಡಲಿ, ಜಗವ ನೆನೆಗೆ ಬಿಟ್ಟಿರುವೆ ಏಕೆ ಕಾಡಲಿ. ನೀನು ಜಗತ್ತೆಲ್ಲ ನೋಡು, ಯಾವುದು ಶಾಂತ, ಯಾವುದು ಅನಂತ, ಯಾವುದನ್ನ ನಾನು ಏನೆಂದು ಭಾವಿಸಿದರೆ ನನಗೆ ಈ ಶಾಂತ ಪ್ರಜ್ಞೆ ಹೋಗಿ ಅನಂತದ ಒಂದು ಚೂರು ಅನ್ನೋ ಪ್ರಜ್ಞೆ ನಂಗೆ ಬರುತ್ತೆ ಅನ್ನುವಂಥದ್ದನ್ನ ನಾನು ತಿಳ್ಕೋಬೇಕು ಅಂತ ಈ ಪದ್ಯ ಇಲ್ಲಿಗೆ ನಿಲ್ಲತ್ತೆ. ಆತ್ಮೀಯರೇ, ಇದು ಸ್ಟಾಯಿಕ್ ಫಿಲಾಸಫಿ.
ಸ್ಟಾಯಿಕ್ ಫಿಲಾಸಫಿಲಿ ಅನಂತ ಪ್ರಕೃತಿಯನ್ನ ನಾನು ಶಾಂತವಾಗಿ ನೋಡಿ, ನಾನು ನೋಡಿದ್ದೇ ಸತ್ಯ, 900 ಮಿಲಿಗ್ರಾಮ್ ಮಿದುಳಲ್ಲಿ ಏನ್ ಒಳಗ್ ಬಂತೋ ಅಷ್ಟೇ ಸತ್ಯ ಅಂತ ನಾನು ಅನ್ಕೊಂಡ್ರೆ ನನಗೆ ಕಷ್ಟವೂ ಇದೆ, ಸುಖವೂ ಇದೆ. ನಾನು ಪ್ರಕೃತಿ ಈ ಅಕಸ್ಮಾತ್ ಏನೋ ಒಂದಿಷ್ಟು ನನ್ನ ಕಣ್ಣಿಗೆ ಇಷ್ಟು ಕಾಣ್ತಾ ಇದೆ ಅಂತ ನಾನು ಅನ್ಕೊಂಡ್ರೆ ಆವಾಗಿನ ದೃಶ್ಯವೇ ಬೇರೆ. ಈಗ ಇದೇ ಭಾವವನ್ನ ಹೇಳುವಂಥ ಅನೇಕ ಮಂಕುತಿಮ್ಮನ ಕಗ್ಗದ ಪದ್ಯಗಳಿವೆ. ಅವುಗಳನ್ನ ನಾನು ನಿಮ್ಮ ಮುಂದೆ ನಿರೂಪಣೆ ಮಾಡ್ತೇನೆ. 784ನೇ ಪದ್ಯ. ಏನಾದೊಡೆಯು ಅಪ್ಪುದುಂಟು ಸಿದ್ಧನಿರದಕ್ಕೆ. ಇದ್ಯಾಕೆ ಹೀಗಾಯ್ತು ಅಂತ ತರ್ಕ ಮಾಡ್ಬೇಡ. ಪ್ರಕೃತಿಯ ಮುಂದೆ ನಿನ್ನ ತರ್ಕ ನಡೆಯೋದಿಲ್ಲ, ಪ್ರಕೃತಿಯ ತರ್ಕವೇ ಬೇರೆ. ಭಾನು ತಣಿದಾನು, ಸೂರ್ಯ ಬಿಸಿಯಾಗಿದ್ದಾನಲ್ಲ ಅವನು ತಣ್ಣಗಾಗ್ಬಿಡ್ಬೋದು. ಸೋಮ ಸುಟ್ಟಾನು, ಕ್ಷೋಣಿಯೇ ಕರಗೀತು, ಜಗ ಶೂನ್ಯವಾದೀತು. ಜಗತ್ತು ಅಂತ ನಾನು ಎಲ್ಲ ನೋಡ್ತಿದ್ದೆ, ಎಲ್ಲ ನಿಜ ಅನ್ಕೊಂಡಿದ್ದೀನಲ್ಲ, ನಾನ್ ಶೂನ್ಯವಾಗುವ ಹಾಗೆ ಆ ಜಗತ್ತೇ ಶೂನ್ಯವಾಗ್ಬೋದು. ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ, ಮೌನವಾಗಿ ಸಿದ್ಧವಾಗಿರಪ್ಪ ಅಂತ ಹೇಳ್ದ. ಈಗ ಚಂದ್ರನ ಒಂದು ಭಾಗ ನಿರಂತರವಾಗಿ ಬಿಸಿಲಿಗೆ ಒಡ್ಕೊಂಡಿದೆ, ಇನ್ನೊಂದು ಭಾಗ ಪೂರ್ತಿ ತಣ್ಣಗಿದೆ. ಒಂದು ವಸ್ತುವಿನ ಒಂದು ಭಾಗ ಬಿಸಿ, ಇನ್ನೊಂದು ಭಾಗ ತಣ್ಣಗಿದ್ರೆ ಅದು ಯಾವಾಗ ಬೇಕಾದ್ರೂ ಸಿಡಿಬಹುದು. ಚಂದ್ರ ಸಿಡಿದ ಅಂದ್ರೆ ಭೂಮಿ ಏನಾಗ್ಬೋದು ಯೋಚನೆ ಮಾಡಿ, ಗೊತ್ತಿಲ್ಲ. ಅದಕ್ಕೋಸ್ಕರ ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ, ಜಗ ಶೂನ್ಯವಾದ್ರೂ ಮೌನದಲ್ಲಿ ಸಿದ್ಧನಾಗಿರು ಅಂತಂದ್ರೆ ಅಲ್ಲಿಗೆ ಎಪಿಕ್ಟೇಟಸ್ ಹೇಳಿದ್ನಲ್ಲ, ಲೋಕದ ಆಗು ಹೋಗುಗಳೇನಾದ್ರೂ ಇರ್ಲಿ ನೀ ನಿರಾಳವಾಗಿರು ಅಂತ, ಅದು ಬಂತಲ್ಲ. ಈಗ 703ನೇ ಪದ್ಯ. ಬೇಕು ಜೀವನ ಯೋಗಕ್ಕೊಂದು ಬಹು ಸೂಕ್ಷ್ಮ ನಯ. ಜೀವನ ಯೋಗಕ್ಕೆ ಒಂದು ಸೂಕ್ಷ್ಮವಾದ ನಯ ಬೇಕು. ಬೇಕೊಂದು ಜಾಗರೂಕತೆ, ನನ್ಗೆ ಯಾವ ಕಷ್ಟ ಬಂದ್ರೂ ನಾನು ಅದಕ್ಕೆ ಸಿದ್ಧನಾಗಿರ್ಬೇಕು ಅನ್ನೋ ಜಾಗರೂಕತೆಯೂ ಬೇಕು. ಬುದ್ಧಿ ಸಮತೆ, ಸಮಬುದ್ಧಿ ಬೇಕು. ತಾಕನೊಂದನು ಯೋಗಿ, ಅದರಿಂದ ಪ್ರಪಂಚದಲ್ಲಿ ಏನ್ಯಾರು ಆಗ್ಲಿ ಅದು ಯಾವುದಕ್ಕೂ ತಾಕೋದಿಲ್ಲ. ಆದ್ರೆ ನೂಕನೊಂದನು ಜಗದಿ, ಇದು ತುಂಬಾ ಚೆನ್ನಾಗಿದೆ. ಅವನು ಯಾವುದಕ್ಕೂ ತಾಕಲ್ಲ, ಆದ್ರೆ ಯಾವುದನ್ನು ನೂಕೋದಿಲ್ಲ ಅಂತ. ಮರಳು ಅಮನಿಯನ ಕಗ್ಗದಲ್ಲಿ ಇನ್ನೊಂದು ಪದ್ಯ DVG ಇನ್ನೂ ಚೆನ್ನಾಗಿ ಹೇಳ್ತಾರೆ. ಹುಡುಗ ನೋಡೆ ಹುಡುಗನಹ, ಮುದುಕ ನೋಡೆ ಮುದುಕನಹ, ಧನಿಕ ನೋಡೆ ಧನಿಕನಹ, ಆದ್ರೆ ಬಿಡದೆ ತನ್ನನು ಯೋಗಿ, ತನ್ನ ನೆಮ್ಮದಿ ಬಿಡದೇನೆ ಹಾಗೆಲ್ಲರ ಜೊತೆಲೂ ಬೆರಿತಾನೆ ಅನ್ನುವಂತ ಮಾತು ಹೇಳಿದ್ರಲ್ಲ, ಇದನ್ನೇ ಸ್ಟಾಯಿಸಿಸಮ್ ಅಂತ ಹೇಳಿದ್ದು. ದಾಕನೊಂದನು ಯೋಗಿ ನೂಕನೊಂದನು ಜಗದಿ, ಏಕಾಕಿ ಸಹವಾಸಿ ಮಂಕುತಿಮ್ಮ. ನೋಡಿ, ಇಲ್ಲಿ ವಿರುದ್ಧ ಪದ. ಅವನು ಏಕಾಕಿ ಆಗಿರ್ತಾನೆ ಪ್ರಪಂಚದಿಂದ, ಆದ್ರೆ ಸಹವಾಸಿ ಯಾವುದ್ರ ಜೊತೆ? ಪ್ರಕೃತಿಯ ಪ್ರಜ್ಞೆ ಜೊತೆಲಿ, ತನಗಾಗಿರೋ ನೋವಿನ ಜೊತೆಲಿ ಇಲ್ಲ, ಪ್ರಕೃತಿಯ ಪ್ರಜ್ಞೆ ಜೊತೆಲಿ ಏಕಾಕಿ ಸಹವಾಸಿ ಮಂಕುತಿಮ್ಮ ಅಂತ. 783ನೇ ಪದ್ಯ. 784 ಹಿಂದಿನ ಪದ್ಯನೇ. ಬುದ್ಧಿ ಮಾತಿದು ಕೇಳು ಸಿದ್ಧನಿರುಕು ಸಕಲಕಂ, ಎದ್ದು ಕುಣಿಯಲಿ ದೈವ ಕರ್ಮ ನಿದ್ರಿಸಲಿ. ಹೀಗೆ ಅದ್ಭುತಗಳಿರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ, ಸಿದ್ಧನಾಗೆಲ್ಲಕಂ ಮಂಕುತಿಮ್ಮ ಅನ್ನುವಾಗಲೂ ಕೂಡ ಈ ಸ್ಟಾಯಿಸಿಸಮ್ನ ಹೇಳ್ತಾ ಇದೆ ಅಂತ ನಾನು ಬೇರೆ ಹೇಳಬೇಕಾಗಿಲ್ಲ. ಕಡಲ್ಗಳೊಂದಾದೊಡಂ, ಕಡಲುಗಳೆಲ್ಲ ಒಂದಾಗ್ಬಿಟ್ರು. ಪೊಡವಿ ಹಬೆಯಾದೊಡಂ ಬಿಡದಿರೊಳ ನೆಮ್ಮದಿಯ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಬಿಡದಿರೊಳ ನೆಮ್ಮದಿಯ, ಬಿಡು ಗಾಬರಿಕೆಯ. ಕಡಲ ಹಬೆ ತಗ್ಗುವುದು, ಕಡಲ ಉಕ್ಕು ತಗ್ಗುವುದು, ಪೊಡವಿ ಹಬೆ ಇಳಿಯುವುದು. ಕಡಲ ನೆರೆ ತಗ್ಗುವುದು, ಪೊಡವಿ ಹಬೆ ಇಳಿಯುವುದು. ಗಡುವಿರುವುದೆಲ್ಲ ಮಂಕುತಿಮ್ಮ. ನಿನ್ನ ಬದುಕಿಗೆ ಹೇಗೆ ಒಂದು ಗಡು ಇದೆಯೋ ಹಾಗೆ ಇದಕ್ಕೂ ಒಂದು ಗಡುವು ಇದೆ ಅಂತ. ಇನ್ನೊಂದು ಪದ್ಯ 729ನೇದು. ಎಡರು ತೊಡರೆನೆಲೇಕೆ, ಕಷ್ಟ ಅಂತ ಯಾಕೆ ಯೋಚನೆ ಮಾಡ್ತೀಯ? ಬಿಡಿಸು ಮತಿಗೆ ಆದನಿತ. ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಪ್ಪ. ಹೋಮ್ವರ್ಕ್ ಕೊಟ್ಟಿದ್ದೀನಿ, ನಿಂಗೆ ಎಷ್ಟಾಗುತ್ತೋ ಅಷ್ಟು ಮಾಡು. ದುಡಿ ಕೈಯಿನ ಆದನಿತು, ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು. ಮುದ್ದಿಗೆ ಎಷ್ಟಾಗುತ್ತೋ ಅಷ್ಟು ಬಿಡಿಸು, ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡು. ಪಡು ಬಂದ ಪಾಡು, ಉಳಿದಿದ್ರೆ ಅದನ್ನ ಅನುಭವಿಸು, ದೂರ ಓಡ್ ಹೋಗ್ಬೇಡ. ಸರ್ವಜ್ಞ ಹೇಳ್ತಾನಲ್ಲ, ಬಂದುದನುಂಡು ಸುಖಿಯಾಗು, ಇಂದು ನಾಳೆಗೆ ಎಂದು ತಂದು ಕೂಡಿಡಬೇಡ, ಬಂದುದನುಂಡು ಸುಖಿಯಾಗು, ಬೇನೆಯದು ಬಂದಾಗ ನರಳು. ಸರ್ವಜ್ಞ ಅಂತಾನೆ, ನರಳು ಜೀವನದ ಭಾಗ. ಆದ್ರೆ ನನಗೆ ನೋವು ಅನ್ಕೋಬೇಡ, ಪ್ರಕೃತಿಯ ಲೀಲೆ ಅನ್ಕೋ, ಅದನ್ನು ಕೂಡ ಅಷ್ಟೇ. ಬಿಡು ಮಿಕ್ಕುದನು ವಿಧಿಗೆ, ಇನ್ನು ಉಳಿದಿದ್ದು ಪ್ರಕೃತಿ ವಿಧಿ, ನಮ್ಮ ಕಲ್ಪನೆಗೆ ಮೀರಿದ ತರ್ಕ ಏನಿದೆಯೋ ಅದು ನಡ್ಕೊಂಡು ಹೋಗ್ಲಿ. ಬಿಡದಿ ರೂಪಶಾಂತಿಯನು. ಆದ್ರೆ ನೀ ಬಿಡು ಅನ್ನೋದೇ ಇಷ್ಟುದ್ದ ಪಟ್ಟಿ ಹೇಳಿದ್ವಲ್ಲ, ನಿನ್ ಕೈಲಾದಷ್ಟು ಮಾಡು, ಉಳಿದಿದ್ದೆಲ್ಲ ಬಿಟ್ಬಿಡು ಅಂತ. ನೀ ಬಿಡದೇ ಇರೋದು ಯಾವುದು ಅಂದ್ರೆ ಮನಸ್ಸಿನ ಒಳಗಣ ಶಾಂತಿಯನ್ನು. ಬಿಡುಗಡೆಗೆ ದಾರಿ ಅದು ಮಂಕುತಿಮ್ಮ, ಬಿಡುಗಡೆಗೆ ಅದು ದಾರಿ ಅಂತ ಹೇಳಿ DVG ಅವರು ಹೇಳ್ತಾರೆ. ಅದಲ್ಲದೇನೆ ಇನ್ನೂ ಕೆಲವು ಪದ್ಯಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. 57ನೇ ಪದ್ಯ. ಆಗುಂಬೆ ಎಸ್ತಮಯ ದ್ರೋಣ ಪರ್ವತ ದುದಿಯ
ತ್ಯಾಗರಾಜರ ಗಾನ, ವಾಲ್ಮೀಕಿ ಕವನ ಆಗಿಸವೆ ನಮ್ಮ ಇವು ಎಮ್ಮ ಅಂತರಂಗದಲ್ಲಿ ಯೋಗ ಪುಲಕಾಂಕರುವ ಮಂಕುತಿಮ್ಮ ಅಂತ ಹೇಳ್ತಾರೆ. ಇಲ್ಲಿ ತುಂಬಾ ಚೆನ್ನಾಗಿ ಗಮನಿಸಬೇಕಾದ್ದೇನಪ್ಪ ಅಂದ್ರೆ, ಒಂದು ಆಗುಂಬೆ ಅಸ್ತಮಯ ನೋಡಿದಾಗ ಪ್ರಕೃತಿಯ ಭವ್ಯತೆ ನೋಡಿ ನನ್ನ ಅಹಂಕಾರ ತಗ್ಗುತ್ತೆ. ಆದರೆ ರಾಮಾಯಣ ಕೇಳಿದಾಗ ಅಲ್ಲಿರೋ ಅಹಂಕಾರ ನೋಡಿ ನನ್ನ ಅಹಂಕಾರ ಕೆರಳಲ್ವೋ? ಕೆರಳುತ್ತೆ. ಕೆರಳಿದಾಗ್ಲೂ ಓದಕ್ ಸಾಧ್ಯ, ಅದು ಕಾವ್ಯ ಅಂತ. ಆದ್ರಿಂದ ನನ್ನ ಅಹಂಕಾರ ಕೆಳಿಸ್ಕೊಳ್ದೆ ರಾಮಾಯಣ ಓದೋದಿದೆಯಲ್ಲ ಅದು ಅಂತ. ಆಮೇಲೆ ಬೆರಗಾಗಿಪುವೆಲ್ಲ ಹಿರಿತನದ ನೋಟಗಳು, 496ನೇ ಪದ್ಯ. ಬೆರಗಾಗಿಪುವೆಲ್ಲ ಹಿರಿತನದ ನೋಟಗಳು, ಬೆರಗು ಮೈ ಮರವೇ ಸೊಲ್ಲಣಗಿಪುದೆ ಸೊಗಸು. ನನ್ನ ಬಾಯಿ ಮುಚ್ಚಿಸ್ಬಿಡುತ್ತಲ್ಲ ಅದು ಸೊಗಸು. ಆಮೇಲೆ ಬೆರಗು ಚಿತ್ತವ ನುಂಗಲು ಒಗವ ಕಾಂತಿಯೇ ಶಾಂತಿ. ನನ್ನ ಆ ಬೆರಗು ಇದೆಯಲ್ಲ, ಆ ಬೆರಗು ನನ್ನ ಚಿತ್ತದ ನೋವು ನಲಿವುಗಳನ್ನೆಲ್ಲ ನುಂಗಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಪರಮನರ್ಚನೆಗೆ ವರ ಮಂಕುತಿಮ್ಮ ಅಂತ 700 ಇದು ಬೆರಗಾಗಿ 496ನೇ ಪದ್ಯ ಹೇಳುತ್ತೆ. 754ನೇ ಪದ್ಯ ಹೇಳುತ್ತೆ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಧ್ಯಾನದಲ್ಲಿ, ಮತ್ತೊಮ್ಮೆ ಗಾನದಲ್ಲಿ. ಆ ಥರ ಆರು ಹೇಳ್ತಾರೆ. ಮೊನ್ನೆ ಮೌನದು ತಪ್ಪು ಹೇಳದ್ ಬೇಡ. 700 ಎಷ್ಟನೇ ಪದ್ಯ? 86, 754 ಕರೆಕ್ಟ್. ಒಮ್ಮೆ ಹೂದೋಟದಲ್ಲಿ ಅಂದ್ರೆ ಒಂಟಿಯಾಗಿದ್ದಾಗ, ಪ್ರಕೃತಿ ನೋಡಿದಾಗ, ಸರಿ ಪ್ರಕೃತಿ ನೋಡಿದಾಗ ಮಾಡ್ತೀವಿ. ಒಮ್ಮೆ ಕೆಳಕೂಟದಲ್ಲಿ ಸ್ನೇಹಿತರ ಜೊತೆ ಇದ್ದಾಗ, ಅಲ್ಲೂ ಕೂಡ ನನಗೆ ಆ ಸ್ನೇಹಿತರನ್ನ ನೋಡಿದ್ರು ಬ್ರಹ್ಮಾನುಭವ ಆಗ್ಬೇಕಂದ್ರೆ ಪ್ರಕೃತಿ ಅನುಭವ ಆಗ್ಬೇಕು. ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಬ್ರಹ್ಮ ಅಂದ್ರೆ ಪ್ರಕೃತಿ ಅಂತಾನು ಒಂದು ಅರ್ಥ ಇದೆ. ಅದರಿಂದ ಪ್ರಕೃತಿಯ ಲೀಲೆ ನನ್ನ ಬದುಕು ಅಂತ ಅನ್ಕೋ. ನಾವು ದೇವ್ರ ಸುದ್ದಿ ಬೇಡ, ಸೃಷ್ಟಿಕರ್ತ ಅಂತ ದೇವ್ರ ನಂಬೋರು ಅನ್ಕೋಬಹುದು. ಅದು ಅನ್ಕೊಳ್ಳೋದಿಲ್ಲೇನೂ ಕೂಡ ಈ ರೀತಿಯ ನೆಮ್ಮದಿ ಸಾಧ್ಯ ಅನ್ನುವಂಥ ಸಂಗತಿ. ಇನ್ನೊಂದು, ಹೆಸರೆಂದು ನೀ ಬಸವಳಿಯುವುದೇಕಯ್ಯ, ಕಸದೊಳಗೆ ಕಸವಾಗಿ ಹೋಹವನು ನೀನಲ್ತೆ, ಹಸುವಾಗು ಶಿಶುವಾಗು ಸಸಿಯಾಗು ನೀ ಮನದಿ ಕಸಬರಕೆಯಾಗಿಳೆಗೆ ಮಂಕುತಿಮ್ಮ ಅನ್ನುವಾಗ್ಲೂ ಕೂಡ ನಿನ್ನ ಗೋಳ್ಕರೆನ್ ಯಾಕೆ ದೊಡ್ಡದು ಮಾಡ್ತೀಯ? ನಿನ್ನ ಗೋಳ್ಕರೆ ನಿನ್ನ ದೇಹದಿಂದ ನಿನ್ನ ಮನಸ್ಸಿನವರೆಗಿದೆ. ನಿನ್ನ ದೇಹನಾರು ನೋಡೋರಿಗೆ ಕಾಣುತ್ತೆ, ಮನಸ್ಸು ಯಾರಿಗೂ ಕಾಣಲ್ಲ. ಯಾರಿಗೂ ಕಾಣದೇ ಇರೋ ದುಃಖ ಎಲ್ರಿಗೂ ಯಾಕೆ ಹೇಳ್ಕೊಂಡು ತಿರುಗ್ತೀಯ ಅನ್ನುವಂಥ ಒಂದು ಧೋರಣೆ. ಆತ್ಮೀಯರೇ, ಇವತ್ತು ಒಂದು ವಿಶೇಷವಾದಂಥ ಕೋಇನ್ಸಿಡೆನ್ಸ್ ಅಂತಲ್ಲ, ಯೋಗ ಆಯ್ತು. ಇವತ್ತಿನ ಫೇಸ್ಬುಕ್ ಅಲ್ಲಿ BR ಲಕ್ಷ್ಮಣರಾವ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಸುಬ್ಬಾ ಭಟ್ರ ಮಗಳೇ ಅನ್ನೋ ಕವನದ ಕ್ಯಾಸೆಟ್ಟು 1 ಲಕ್ಷ ಸಂಖ್ಯೆಯಲ್ಲಿ ಖರ್ಚಾಯಿತು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದು ಅಷ್ಟೊಂದು ಜನನ್ನ ಆಕರ್ಷಿಸ್ತಲ್ಲ ಕವನ. ಅದು ಏನು ಅಂತ ಅನ್ನೋದನ್ನ ನೀವು ಈಗಾಗಲೇ ಕೇಳಿದೀರಾ ಅಂತ ಅನ್ಕೊಂಡಿದೀನಿ. ಸುಬ್ಬಾ ಭಟ್ರ ಮಗಳೇ ಎಲ್ಲ ನಿಂದೆ ತಗೊಳ್ಳೆ ಅಂತ ಪದ್ಯ ಶುರುವಾಗುತ್ತೆ. ಆ ಹಾಡಿನ ರಾಗದಲ್ಲಿ ಒಂದು ರೀತಿಯಲ್ಲಿ ಅದು ವ್ಯಂಗ್ಯ. ಏನು, ನೀವು ಒಡವೆ ಬೇಕು ಅಂತೀಯ ತಾನೇ, ಆ ಪ್ರಕೃತಿನೇ ನೋಡಿ ಸಂತೋಷ ಪಡು ಅಂತ ಹೇಳ್ದಾಗೆ. ಒಂದ್ ರೀತಿಯಲ್ಲಿ ವ್ಯಂಗ್ಯ ಏನು, ಯಾವುದು ಒಡವೆ ತರಿಸ್ಕೊಡಕ್ಕಾಗದೆ ಇರೋ ಗಂಡ ಹೆಂಡತಿಗೆ ಏನ್ ಹೇಳ್ತಾನೆ ಅಂದ್ರೆ, ಒಡವೆ ಯಾಕೆ ಬೇಕು, ಪ್ರಪಂಚನೇ ನೋಡು ಅಂತ. ಅಂದ್ರೇನು, ಪ್ರಕೃತಿ ಕೇಂದ್ರಿತವಾಗು, ನಿನ್ನ ಆಶಯ ಕೇಂದ್ರಿತವಾಗಬೇಡ ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ಅದು ಸುಮ್ಮನೆ ಪ್ರೇಮಿಗಳು ಹೇಳ್ಕೊಳಕ್ ಚೆನ್ನಾಗಿರೋ ಒಂದು ಹಾಡು ಅಷ್ಟೇ. ಆದ್ರೆ ಅದನ್ನು ಬರೆಯುವಾಗ ಈ ಶಬ್ದ ಶಿಲ್ಪವನ್ನ BR ಲಕ್ಷ್ಮಣರಾವ್ ಎಷ್ಟು ಚೆನ್ನಾಗಿ ಸಾಧಿಸಿದ್ದಾರೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದಂತ ಸಂಗತಿ. ಯಾಕೆ ಅಂದ್ರೆ ಇಲ್ಲದೆ ಇದ್ರೆ ಆ ಪದ್ಯ ಜನಪ್ರಿಯ ಆಗಕ್ ಸಾಧ್ಯ ಇಲ್ಲ. ಅವರ ಜಾಣತನ ಇರೋದಿಲ್ಲ. ಅವ್ರು ಯಾವಾಗ್ಲೂ ಹಾಗೆ ಇಷ್ಟಾಯಿಸಿಸಮ್ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, BR ಲಕ್ಷ್ಮಣರಾವ್ ನಮ್ಮ ಸ್ನೇಹಿತರೇನೆ. ಅವರು ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಕಷ್ಟ ಸುಖ ಸಮವಾಗಿ ಕಾಣೋದು, ದುಃಖ ಆದಾಗ ಕುಂದದೇ ಇರೋದು ಅಂತ ಅವ್ರು ಒಂದೇ ಮಾತು ಹೇಳ್ತಾರೆ. ಏನಂದ್ರೆ, ಸುಟ್ಟಷ್ಟು ಅಲ್ಲ, ಸುಟ್ಟಿದರೆ ಬರೀ ಬೂದಿ ಇದ್ದಿಲು ಕಟ್ಟಿಗೆ ಸುಟ್ರೆ ಏನಾಗುತ್ತೆ, ಬರೀ ಇದ್ಲು ಬೂದಿ ಸಿಗುತ್ತೆ. ಸುಟ್ಟಷ್ಟು ಕಂಚು ಗಟ್ಟಿ ಇಟ್ಟಿಗೆ. ನಿನ್ನ ವ್ಯಕ್ತಿತ್ವ ಇಟ್ಟಿಗೆಯ ವ್ಯಕ್ತಿತ್ವನೋ ಕಟ್ಟಿಗೆಯ ವ್ಯಕ್ತಿತ್ವನೋ ಅಂತ ನಮ್ಮನ್ನೇ ಸವಾಲ್ ಹಾಕ್ತಾರೆ. ಅಷ್ಟು ಜಾಣತನವಾಗಿ ಹೇಳುವಂತಹ ಒಂದು ಶಬ್ದ ಶಿಲ್ಪ ಇದೆ ಅವರಿಗೆ. ಆ ಶಬ್ದದ ಶಿಲ್ಪ ಹೇಗೆ ಬೆಳೆಸ್ತಾ ಇದ್ದಾರೆ ಅಂದ್ರೆ, ಹೆಣ್ಣು ಮಕ್ಳು ಏನು ಆಸೆ ಪಡ್ತಾರೋ ಅದೆಲ್ಲ ಆಕಾಶದಲ್ಲಿದೆ ಅಂತ ಹೇಳ್ತಾ ಹೋಗ್ತಾರೆ. ಉದಾಹರಣೆಗೆ, ಹೆಣ್ಮಕ್ಳು ಸೀರೆ ಇಷ್ಟ, ಅದಕ್ಕೆ ಅವ್ರು ಹೇಳ್ತಾರೆ ನೀಲಿ ನೈಲೆಕ್ಸ್ನ ಮೇಘ ವಿನ್ಯಾಸದ ಆಕಾಶದ ಸೀರೆ. ಇದಕ್ಕೆ ಅವ್ರಿಗೆ ಎಲ್ಲಿಂದ ಸ್ಫೂರ್ತಿ ಬಂದಿರ್ಬೋದು ಅಂದ್ರೆ, ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಇದೆ, ತಾಯಿ ಸೀರೆನ ಮಡ್ಸೋಕ್ಕಾಗಲ್ಲ, ಅಪ್ಪನ ದುಡ್ಡು ಎಣ್ಸಕ್ಕಾಗಲ್ಲ ಅಂತ.
ಅಂದ್ರೆ ತಾಯಿ ಸೀರೆ ಅಂದ್ರೆ ಪ್ರಕೃತಿ ತಾಯಿಯ ಸೀರೆ ಆಕಾಶ, ಅಪ್ಪನ ದುಡ್ಡು ಪುರುಷನ ಹಣ ಅಂದ್ರೆ ನಕ್ಷತ್ರಗಳು ಇಳಿಸಕ್ಕಾಗಲ್ಲ ಅಂತ. ನಕ್ಷತ್ರಗಳು 6,000 ಮಾತ್ರ, ನಾವು ಎಣಿಸಿದರೆ ಕಣ್ಣಿಗೆ ಕಾಣುವಂಥ ನಕ್ಷತ್ರಗಳು 6,000. ಆದ್ರೆ ಕಣ್ಣಿಗೆ ಕಾಣದೇ ಇರೋವಂಥ ನಕ್ಷತ್ರಗಳೇ ಜಾಸ್ತಿ ಇದೆ. ನಮ್ಗೆ 6,000ವೇ ಅನಂತವಾಗಿ ಕಾಣುತ್ತಷ್ಟೇ. ಇರ್ಲಿ ಬಿಡಿ. ನೀಲಿ ನೈಲೆಕ್ಸ್ನ ಮೇಘ ವಿನ್ಯಾಸದ ಆಕಾಶದ ಸೀರೆ, ನಿನ್ಗೆ ಸೀರೆ ಬೇಕು ತಾನೆ? ನೋಡು, ಆಕಾಶನೇ ಇದೆಯಲ್ಲ, ದಿಗಂತಗಳೇ ಮೇರೆ ಅಂದ್ರೆ ಹೊರೈಸನ್ನೇ ಮೇರೆ ಅಂದ್ರೆ ಅಷ್ಟು ದೊಡ್ಡದಾಗಿದೆ, ಇನ್ಯಾಕೆ ಆಸೆ ಪಡ್ತೀಯ ಅಂತ. ಒಂದು ರೀತಿಯಲ್ಲಿ ಈ ಪದ್ಯ ನನ್ನ ಕಣ್ಣಿಗೆ ಹೇಗೆ ಕಾಣುತ್ತೆ ಅಂದ್ರೆ, ಶಾಂತ ಸೀರೆಯ ಆಸೆಯಲ್ಲಿ ಅನಂತ ಆಕಾಶವನ್ನು ನಾವು ಮರೆತಿದ್ದೀವಿ. ಅನಂತ ಆಕಾಶವನ್ನು ಆನಂದಿಸಿಕೊಳ್ಳುವವರಿಗೆ ಶಾಂತ ಸೀರೆಯ ಅಪೇಕ್ಷೆ ಕ್ಷುಲ್ಲಕವಾಗಿ ಕಾಣುತ್ತೆ ಅನ್ನೋ ಹಾಗಿದುವೆ ಈ ಪದ್ಯ. ಅದು ಅದರ ಒಂದು ಅಂತಃಸತ್ವ. ಅದಕ್ಕೆ ಆ ಪದ್ಯ ಇಷ್ಟ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಕೇಳಿ ಅವ್ರನ್ನ, ನಿಮ್ಗೆ ಯಾಕೆ ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಹೇಳಕ್ ಬರಲ್ಲ. ಮುಂದಕ್ಕೆ, ಮುಂಜಾವಿನ ಬಂಗಾರದ ಬೆಟ್ಟ, ಬೆಳದಿಂಗಳ ಬಳ್ಳಿ. ಬೆಳಗಾಯ್ತು ಅಂತ ಇಟ್ಕೊಳ್ಳೋಣ, ಬೆಳಗಾದಾಗ ಏನಾಗುತ್ತೆ? ಸೂರ್ಯ ಚಿನ್ನದ ಬಣ್ಣ ಕಾಣ್ತಾನೆ. ಬಂಗಾರದ ಬೆಟ್ಟ, ಬೆಳದಿಂಗಳ ಬಳ್ಳಿ, ನಿನ್ನ ಭಾಗ್ಯಕ್ಕೆ ಎಡೆಯಲ್ಲಿ. ಇದನ್ನ ನನ್ನ ಭಾಗ್ಯ ಅಂತ ಅನ್ಕೊಂಡಿದ್ರೆ ನೀವಕ್ಕೆಲ್ಲ ಒಡವೆಗೆ ಆಸೆ ಪಡ್ತಿರ್ಲಿಲ್ಲ ಅಂತ. ಅಂದ್ರೆ ಏನಾಯ್ತು? ಪ್ರಕೃತಿ ಪ್ರಜ್ಞೆಯಿಂದ ನೋಡೋದೊಂದು, ನನ್ನ ಆಸೆಗಳಿಂದ ನೋಡೋದೊಂದು. ಈ ಹಾಡು ಎರಡೂ ಮಾಡುತ್ತೆ. ನನ್ನ ಆಸೆಗಳ ಹಾಗೇನೆ ಪ್ರಕೃತಿಯಲ್ಲೂ ಕಾಣುತ್ತೆ ಅನ್ನೋದು ಹೇಳುತ್ತಲ್ಲ, ಅದಕ್ಕೆ ಇದು ಪದ್ಯ ಇಷ್ಟ ಆಗ್ಬಿಡುತ್ತೆ ಎಲ್ಲರಿಗೂ. ಮುಂದಕ್ಕೆ, ರಾತ್ರಿ ತೆರೆಯುವುದು ಜಿಗಿ ಜಿಗಿ ಒಡವೆಯ ದುಕಾನು, ಅದು ನಿನ್ನದೇ. ರಾತ್ರಿ ತೆಗೆಯುವುದು ಅದು ನಿನ್ನದೇ, ಜಿಗಿ ಜಿಗಿ ಒಡವೆಯ ದುಕಾನು. ಅಂಗಡಿ ತೆಗೆದಿದೆ. ಚಿಕ್ಕೆ ಮೂಗುತಿಯ ಚಂದ್ರ ಪದಕ. ಚಿಕ್ಕೆ ಅನ್ನೋದೆಲ್ಲ ನಕ್ಷತ್ರಗಳೆಲ್ಲ ಮೂಗುತಿ ಅಂತೆ, ಚಂದ್ರ ಪದಕ ಅಂತೆ. ನೀಹಾರಿಕೆ ಹಾರ, ನಿನ್ನ ಸಂಪತ್ತು ಎಷ್ಟು ಅಪಾರ, ಆಕಾಶದಷ್ಟು ದೊಡ್ಡದು ನಿನ್ನ ಸಂಪತ್ತು. ನಸುಕಲಿ ಹಿತ್ತಲ ಹುಲ್ಲ ಮೇಲೆ ರಾಶಿ ರಾಶಿ ಮುತ್ತು, ಇವೆಲ್ಲ ನಿನ್ನ ಸೊತ್ತು. ಅವರು ಆ ಮುತ್ತು ಅನ್ನೋದನ್ನ ನಿನ್ನ ಸೊತ್ತು ಅಂತ ಪ್ರಾಸಬದ್ಧ ಹೇಳೋದ್ ಜೊತೆಗೆ, ಮುತ್ತುಗಾಯಕ್ಕೆ ಆಸೆ ಬರ್ತದೆ, ಬೆಳಗಾಗಿದ್ ನೋಡು. ಸುಗಂಧ ತೀಡಿದ ವಸಂತ ಪವನ ಸಪ್ತವರ್ಣ ಕಮಾನು, ಕಾಮನ ಬಿಲ್ಲಿನ ಸಪ್ತವರ್ಣ ಕಮಾನು, ಅವೆಲ್ಲ ನಿನಗೆ ಅವನು. ಪಾತರ ಗಿತ್ತಿ ಪಕ್ಕವ ನೇರಿ ಪಡಕಾನೆಗೆ ಹಾರಿ ಪ್ರಾಯದ ಮಧುಹೀರಿ. ಬೇಡ, ನಿಂಗೆ ಬೇಡ, ಟೂರ್ ಹೋಗ್ಬೇಕಾ? ಚಿಟ್ಟೆ ರೆಕ್ಕೆ ಮೇಲೆ ಕೂತ್ಕೊಳ್ಳೋಣ. ಮಧು ಹೀರಿ, ಆ ಮಧು ಹೀರ್ತಲ್ಲ ಹಾಗೆ ನಾವು ಪ್ರಾಯದ ಮಧುವನ್ನ ಹೀರೋಣ ಆ ಹೂವಿನಲ್ಲಿ. ಜುಳು ಜುಳು ಹರಿಯುವ ಕಾಲದ ಹೊಳೆಯಲ್ಲಿ ಮುಳು ಮುಳುಗುತ್ತ ತೇಲಿ ದಿನದ ಹೊಸತನದಲ್ಲಿ ಬೆಳಗಿ. ಹಾಗೆ ಕಾಲ ಪ್ರವಾಹದಲ್ಲಿ ಹೇಳೋಣ ಅಂತ ಹೇಳುವಂತಹ ಈ ಪದ್ಯ ಇದೆಯಲ್ಲ, ಇದು ನಾವು ಅರ್ಥ ಮಾಡಿಕೊಳ್ಳುವವರ ಮೇಲೆ ಅದರ ಅರ್ಥ ನಿಂತಿದೆ. ಅರ್ಥ ಮಾಡಿಕೊಳ್ಳುವವರ ಪರಿಪಕ್ವತೆಯ ಮೇಲೆ ಅದು ನಿಂತಿದೆ. ಇವತ್ತು ನಾನು ಇದನ್ನ ಯಾಕೆ ಹೇಳಿದೆ ಅಂತ ಅನ್ನೋದು ಈಗ ನಿಮ್ಗೆ ಸ್ಪಷ್ಟ ಆಗುತ್ತೆ ಅಂತ ಕಾಣ್ತೆ. ಪ್ರಕೃತಿ ಪ್ರಜ್ಞೆಯಿಂದ ಬದುಕಲು ಸಾಧ್ಯ. ವೈಯಕ್ತಿಕ ನೋವು ನಲಿವುಗಳಲ್ಲೇ ಮುಳುಗಿ ಹೋಗಬೇಕಾದ ಅಗತ್ಯ ಇಲ್ಲ. ಹಾಗಂತ ವೈಯಕ್ತಿಕ ಬದುಕನ್ನ ನಾವು ಕಡೆಗಣಿಸಬೇಕಾಗಿಯೂ ಇಲ್ಲ. ಬದುಕಿನಲ್ಲಿ ನೋವು ನಲಿವುಗಳನ್ನ ಅಕ್ಸೆಪ್ಟ್ ಇಟ್ ಅಂಡ್ ಅನಲೈಸ್ ಇಟ್, ಅರ್ಥ ಮಾಡ್ಕೊಳ್ಳಿ ಮತ್ತು ವಿಶ್ಲೇಷಣೆ ಮಾಡಿ ಅಂತ ಹೇಳ್ತಾ ಇದೆಯೇ ಹೊರತು ಬದುಕು ಅದನ್ನ ಕಡೆಗಣಿಸಿ ಅಂತಾನು ಹೇಳ್ತಾ ಇಲ್ಲ. ಆದರೆ ಹಾಗೆ ನಾವು ಮಾಡೋಕ್ಕಾದ್ರೆ ನಮ್ಮ ವೈಯಕ್ತಿಕ ಆಶೋತ್ತರಗಳ ಒಂದು ದಾಳಿ ಇದೆಯಲ್ಲ, ಅದು ದುರ್ಬಲವಾಗ್ಬಿಡುತ್ತೆ. ಆ ದಾಳಿ ದುರ್ಬಲವಾದಾಗ ನಾವು ಕಷ್ಟವನ್ನು ಸಹಿಷ್ಣುತೆಗೆ ಅದು ದಾರಿ ಮಾಡಿಕೊಡುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಮೊದಲನೇ ಪದ್ಯ ಪ್ರಾರ್ಥನೆಯ ಪದ್ಯ, ಇದು ಪ್ರತಿಜ್ಞೆಯ ಪದ್ಯ ಅಂತ ನಾನು ಹೇಳಿದೆ. ಈ ಪ್ರತಿಜ್ಞೆಯನ್ನ ನಾವು ಅವ್ರು ಹೇಳಿದಾರಲ್ಲ, ನಿನ್ನ ಇಚ್ಛೆಯಂತೆ ನಡೆವೆ ಅಂತ, ಅದನ್ನ ವೀರಶೈವ ಧರ್ಮದಲ್ಲೂ ಹೇಳ್ತಾರೆ ಪ್ರಾಸಾದಿಗಳು ಅಂತ. ಪ್ರಾಸಾದಿಗಳು ಅಂದ್ರೆ ಏನು? ಪ್ರಸಾದ ಅಂದ್ರೆ ಏನು? ದೇವಸ್ಥಾನದಲ್ಲಿ ಕೊಡೋದಲ್ಲ. ಅನ್ನ ಚಿತ್ತವನ್ನುಂಟು ಮಾಡುವುದು ಪ್ರಸಾದ. ದೇವಸ್ಥಾನದಲ್ಲಿ ಕೊಟ್ಟ ಪ್ರಸಾದ ತಿನ್ನುವಾಗ ನಾವು ಸಂತೋಷವಾಗಿ ತಿಂತೀವಿ, ಅದು ಖಾರ ಜಾಸ್ತಿಯೋ ಸಿಹಿ ಸಾಲದು ಇದೆಲ್ಲ ಹೇಳೋದಿಲ್ಲ, ವಿಮರ್ಶೆ ಮಾಡೋದಿಲ್ಲ. ವಿಮರ್ಶಾತ್ಮಕವಾಗಿ ನೋಡದೆ ಆಗುವ ಘಟನೆಗಳನ್ನು ಒಪ್ಪಿಕೊಳ್ಳುವಂತ ಗುಣ ಯಾವಾಗ ಬರುತ್ತೆ ಅಂದ್ರೆ, ನನ್ನ ಇಚ್ಛೆಯನ್ನ ಹಿಂದಕ್ಕೆ ಕಳೆದು ನಿನ್ನ ಇಚ್ಛೆಯನ್ನ ತಂದ್ಕೊಟ್ರೆ, ನಿನ್ನ ಇಚ್ಛೆಯನ್ನ ನಾನು ನಡೆಸ್ತೀನಿ ಅಂತ ಅಂದುಕೊಂಡ್ರೆ ಆಗ ಆ ಒಂದು ಪ್ರಾಸಾದಿ ಗುಣ ಬರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದ್ದರಿಂದ ಈ ಒಂದು 2 ಹಾಡುಗಳು ಕೇವಲ ಹುಡುಗಾಟಿಕೆಯಾಗಿ ಕಂಡರೂ ಕೂಡ ನಿಧಾನವಾಗಿ ಅದರಿರೋ ಪ್ರತಿಯೊಂದು ಪದ ಎಲ್ಲಿಂದ ಅದರ ಬೇರಿಗೆ ಹೋದ್ರೆ
ನಮಗೆ ಆ ಪದ್ಯದ ಆಳ ಅರ್ಥ ಆಗುತ್ತೆ. ಅವರೇ ಒಂದು ಪದ್ಯದಲ್ಲಿ, ಕವನ ಹುಟ್ಟುವ ಸಮಯ ಅನ್ನೋ ಪದ್ಯದಲ್ಲಿ ಅವ್ರು ಹೇಳ್ತಾರೆ ಏನಂತಂದ್ರೆ, ಈ ಅಂಗಡಿಯಲ್ಲಿ ಈ ಮಾತಿಗೆ ಇಷ್ಟೇ ಬೆಲೆ ಎಂಬುದು ನನಗೆ ತಿಳಿಯಲಿಲ್ಲ, ಒಂದೊಂದು ಮಾತಿಗೂ ಒಂದೊಂದು ಇತಿಹಾಸವಿದೆ, ನಾನು ಬೇರಿನ ತನಕ ಹೋಗಲಿಲ್ಲ ಅಂತ ಅವರೇ ಹೇಳ್ತಾರೆ. ಹಾಗಾಗಿ ಬೇರಿನ ತನಕ ಹೋದರೆ ಹೊಸ ಪ್ರಪಂಚ ತಿಳ್ಕೊಳ್ಳುತ್ತೆ. ಹೀಗಾಗಿ ಸ್ಟಾಯಿಕ್ ಫಿಲಾಸಫಿಯ 2 ಪದ್ಯಗಳು, ಒಂದು ಪ್ರಾರ್ಥನೆಯ ಪದ್ಯ, ಇನ್ನೊಂದು ಪ್ರತಿಜ್ಞೆಯ ಪದ್ಯ, ನಮಗೆ ಗಮನ ಸೆಳೆಯುವ ಹಾಗೆ ಕಲಾತ್ಮಕವಾಗಿ ಹೇಳಿದ್ದಾರೆ. ಅದನ್ನೇ ವಿಭಿನ್ನ ಗೇಲಿಯ ಹಾಗೆ ಸುಬ್ಬಾ ಭಟ್ರ ಮಗಳೇ ಅನ್ನೋ ಪದ್ಯದಲ್ಲಿ ಹೇಳಲಾಗಿದೆ. ಇದೇನು ಈ ಆಳಕ್ಕೆ ಇಳಿದೇನೂ ಕೂಡ ಅದು 1,00,000 ಕ್ಯಾಸೆಟ್ಗಳಾಗಿ ದಾಖಲೆಯನ್ನು ಮಾಡಿದೆ ಅನ್ನುವಂಥ ಮಾತನ್ನ ಲಕ್ಷ್ಮಣರಾವ್ ಹೇಳಿದ್ದು ಕೇಳಿ ನನಗೆ ಇವತ್ತು ನಾನು ಅದನ್ನೇ ಪದ್ಯನ ಹೇಳ್ತೀನಿ ಅಂತ ಹೋದ್ವಾರನೇ ಹೇಳಿದ್ದೆ. ಇವಾಗ ನಾನು ಸಂಕಲ್ಪ ಮಾಡಿದ್ದೇನಲ್ಲ. ಆ 2 ಒಂದು ಕೋಇನ್ಸೈಡ್ ಆಯ್ತಲ್ಲ, ಅದಕ್ಕೆ ನನಗೆ ಆಶ್ಚರ್ಯ ಆಯ್ತು. ಏನೇ ಆಗ್ಲಿ ಆತ್ಮೀಯರೇ, ಪದ್ಯವನ್ನ ಓದಿ ಅರ್ಥ ಮಾಡಿಕೊಂಡೇನೆಂಬ ಅಹಮಿಕೆ ಬೇಡ. ಇನ್ನೂ ಆಳಕ್ಕಿಳಿದು ಇನ್ನೂ ಹೊಸ ಅರ್ಥ ಹೇಳುವಂಥವ್ರು ಎಲ್ಲ ಇರ್ತಾರೆ. ಅಂಥವರ ಸಂಪರ್ಕದಿಂದ ನಾವು ಇನ್ನೂ ಬೆಳೆಯೋದಕ್ಕೆ ಸಾಧ್ಯ. ಇದನ್ನು ಕೂಡ ನರಸಿಂಹಸ್ವಾಮಿಯವರು ಅದೇ ಕವನ ಹುಟ್ಟುವ ಸಮಯದಲ್ಲಿ ಹೇಳಿರುವಂಥ ಮಾತು. ಅದನ್ನು ಹೇಳಿ ನನ್ನ ಇವತ್ತಿನ ಮಾತನ್ನ ಮುಗಿಸ್ತೇನೆ. ಅವ್ರು ಹೇಳ್ತಾರೆ, ಅಗೆವ ಬುದ್ಧಿಗೆ ಇಲ್ಲುಂಟು ಅನಂತ ಅವಕಾಶ, ಹೊಳೆದದ್ದೇ ತಾರೆ ಉಳಿದದ್ದೇ ಆಕಾಶ. ಈ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಆಕಾಶದ ಕಡೆ ನೋಡಿದ್ರೆ ಅಗಿತಾ ಹೋದ್ರೆ ಬೇಕಾದಷ್ಟು ನಕ್ಷತ್ರಗಳು ಸಿಗುತ್ತೆ. ಈಗ ಇದು ಕೃತಿಕಾ ನಕ್ಷತ್ರ ಅನ್ನೋದು, ಕಾರ್ತಿಕೇಯ ಅಂದ್ರೆ ಷಣ್ಮುಖ 6 ತಲೆ, ಅಲ್ಲಿ 6 ನಕ್ಷತ್ರಗಳು ಕಾಣುತ್ತೆ. ಟೆಲಿಸ್ಕೋಪ್ ಅಲ್ಲಿ ನೋಡಿದ್ರಲ್ಲಿ ಅದೊಂದು ನಕ್ಷತ್ರಗಳ ಗುಂಪು. ಅದು ಅಲ್ಲಿ ಲಕ್ಷಾಂತರ ನಕ್ಷತ್ರಗಳಿವೆ, ನಮ್ಮ ಕಣ್ಣಿಗೆ 6 ಹೊಳಪಾದ ಮಾತ್ರ ಕಾಣುತ್ತೆ. ಹಾಗೆ ಅಗೆವ ಬುದ್ಧಿಗಿಲ್ಲುಂಟು ಅನಂತ ಅವಕಾಶ. ಅವಕಾಶ ಅಂದ್ರೆ ಸ್ಪೇಸ್ ಅಂತ ಒಂದು, ಆಪರ್ಚುನಿಟಿ ಅಂತ ಒಂದು. ಹಾಗಾಗಿ ಕಾವ್ಯ ಅನಂತ ಅವಕಾಶವನ್ನ ಮಾಡಿಕೊಡುತ್ತೆ. ಹೊಳೆದದ್ದು ತಾರೆ ಉಳಿದದ್ದು ಆಕಾಶ. ಆ ನಕ್ಷತ್ರ ಎಲ್ಲಿ ತೋರಿಸಿದ್ರೆ ಅಲ್ಲಿ ಅಂತೀನಿ, ಉಳಿದದ್ದೆಲ್ಲ ಏನಂತೀನಿ, ಆಕಾಶ ಅಂತೀನಿ. ಈ ನಕ್ಷತ್ರ ತೋರಿಸ್ತಾ ಈ ನಕ್ಷತ್ರ, ಉಳಿದದ್ದು. ಸೊ ಅದರಿಂದ ವಿಶಾಲ ಪ್ರಕೃತಿಯಲ್ಲಿ ವಿಶಾಲವಾದ ಅರ್ಥದಲ್ಲಿ ಬರೆದ ಕವನದಲ್ಲಿ ನನಗೆ ಹೊಳೆದ ತಾರೆಗಳನ್ನ ನಿಮ್ಮ ಮುಂದೆ ಇರಿಸಿದ್ದೇನೆ. ಉಳಿದದ್ದು ಆಕಾಶವಾಗಿದೆ. ಆದ್ರೆ ನನ್ನ ಭ್ರಮೆ ಏನು ಅಂದ್ರೆ, ಅಥವಾ ನನ್ನ ನಂಬಿಕೆ ಏನು ನಿಮ್ಮಲ್ಲಿ ಅಂದ್ರೆ, ನೀವು ಇನ್ನೊಂದು ನಕ್ಷತ್ರವನ್ನು ಹುಡುಕೋಕೆ ಇದು ದಾರಿ ಮಾಡಿಕೊಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ರಿಂದ ಈ 2 ಕವನಗಳನ್ನ, ಮತ್ತೆ ಸ್ಟಾಯಿಸಿಸಂನ, ಮಂಕುತಿಮ್ಮನ ಕಗ್ಗವನ್ನ, ಸುಬ್ಬಾ ಭಟ್ರ ಮಗಳೆಯನ್ನ ಪೋಣಿಸಿ ಹಾರ ಮಾಡಿಸಿದ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. 17ನೇ ತಾರೀಕು ಸಾಹಿತ್ಯ ಸಾಕ್ಷರತೆಯಲ್ಲಿ ಮುಖ್ಯವಾಗಿ ನಾನು ಸಾಹಿತ್ಯಕ್ಕೂ ಮತ್ತು ಭಾಷೆಗೂ ಇರುವ ಸೂಕ್ಷ್ಮ ವ್ಯತ್ಯಾಸ, ಅವೆರಡು ಒಂದೇ, ಅವೆರಡಕ್ಕೂ ಇರೋ ಹೋಲಿಕೆಗಳು, ಅವೆರಡಕ್ಕೂ ಇರೋ ಅವಲಂಬನೆಗಳು, ಪರಸ್ಪರ ಅವಲಂಬನೆಗಳು, ಎರಡಕ್ಕೂ ಇರೋ ಭೇದಗಳು, 3 ಕೂಡ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅವರ ನನ್ನ ಆಮಂತ್ರಿಸಿದವರ ಒಂದು ಕೋರಿಕೆ ಮೇರೆಗೆ ನಿಮ್ಮೆಲ್ಲರಿಗೂ ಆಹ್ವಾನ ಇದೆ. ಅದರಿಂದ ತಾವು ಬಿಡುವಿದ್ದು, ಆಸಕ್ತಿ ಇದ್ದು, ಸಾಹಿತ್ಯಕ್ಕೂ ಭಾಷೆಗೂ ಅಂತರವನ್ನು ತಿಳ್ಕೊಳ್ಳೋ ಆಸಕ್ತಿ ಇದ್ದವರು ಸಾಹಿತ್ಯ ಸಾಕ್ಷರತೆ ಉಪನ್ಯಾಸಕ್ಕೂ ಬರಬೇಕು ಅಂತ ಕೇಳ್ಕೊಳ್ತಾ, ಈಗ ನಿಮ್ಮ ಪ್ರತಿಕ್ರಿಯೆಗೆ ನಾನು ಅನುವು ಮಾಡಿಕೊಡ್ತೀನಿ. ಮತ್ತೆ 17ನೇ ತಾರೀಕು ನೋಡೋಣ. ಈ ಸದ್ಯದಲ್ಲಿ ಈಗ ಬರುವ ಸಂಖ್ಯೆ ನಾನು ಗಣೇಶ್ಗೆ ಹೇಳಿದ್ದೆ, 10ಕ್ಕಿಂತ ಯಾವ ತಿಳಿಯುತ್ತೋ ಅದು ನಿಲ್ಲಿಸ್ಬಿಡ್ತೀನಿ ಅಂತ. ಆ ಒಪ್ಪಂದನ ನಿಜ ಮಾಡಿದ್ರೆ ನಾನು ಇನ್ನು ಮುಂದಕ್ಕೆ ಆ ರಸಪ್ರಜ್ಞೆ ಬಗ್ಗೆ ಇನ್ನೊಂದು ಉಪನ್ಯಾಸ ಮಾಡಬೇಕು ಅಂತಿದ್ದೆ. ಅದು ಮಾಡಬಾರ್ದು. ಆದರೆ ನಾನು ಅಷ್ಟೊಂದು ನನಗೆ ಕಟುವಾಗಿರೋಕೆ ಬರಲ್ಲ. ಮೇಸ್ಟ್ರುಗಳು, ಟೀಚರ್ಸ್ ಆರ್ ನೋನ್ ಫಾರ್ ಎಕ್ಸ್ಕ್ಯೂಸಿಂಗ್. ಅದರಿಂದ ಇನ್ನೊಂದು ಸ್ವಲ್ಪ ನೀವು ನಿಮ್ಮ ಕಡೆಯಿಂದ ಯಾವ್ದಾದ್ರು ಪದ್ಯ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ನಿಮ್ಮ ಭಾಗವಹಿಸುವಿಕೆ ಹೆಚ್ಚಾಗುತ್ತೆ. ಆಗ ನೀವು ನನಗೆ ಪತ್ರ ಬರೀಬಹುದು. ಆ ಪದ್ಯವನ್ನೇ ಆಯ್ಕೆ ಮಾಡ್ಕೊಂಡು ಚರ್ಚೆ ಮಾಡೋಣ. ಯಾವುದೂ ಮಾಡದಿದ್ರೆ ಸದ್ಯಕ್ಕೆ ಇನ್ನೊಂದು ಇಟ್ಕೊಂಡಿದ್ದೀನಲ್ಲ, ರಸ ಅನ್ನೋದ್ರ ಬಗ್ಗೆ. ಅದು 1 ದಿವಸ ಹಿಡಿಯುತ್ತೋ 2 ದಿವಸ ಹಿಡಿಯುತ್ತೋ ನನಗೂ ಗೊತ್ತಿಲ್ಲ. ಅದು ಆವೇಶಕ್ಕೂ ರಸಕ್ಕೂ ಏನು ವ್ಯತ್ಯಾಸ ಅನ್ನುವಂಥದ್ದು. ಕುವೆಂಪು ಅವರು ರಸಾವೇಶ ಅಂತ ಪದ ಬಳಸ್ತಾರೆ. ರಸ ಆವೇಶ 2 ಒಂದೇ ಆಗಿದ್ರೆ ದುರತ್ಯ ಆಗ್ತಿತ್ತು. ಅದೇನು ಅನ್ನೋದನ್ನ ಮುಂದಿನ ಉಪನ್ಯಾಸಗಳಲ್ಲಿ ನೋಡೋಣ. ಈಗ ನಿಮ್ಮ ಪ್ರತಿಕ್ರಿಯೆಗೆ ಕಾತರದಿಂದ ಕಾಯ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
ನಮಸ್ತೆ ಸರ್, ನಾನು ಮಾರುತೇಶ್ ಸರ್. ಹಾ. ನಮಸ್ಕಾರ. ಚೆನ್ನಾಗಿತ್ತು ಸರ್, ತುಂಬಾ ಅದ್ಭುತವಾಗಿತ್ತು. ಹ್ಮ್. ಆಕಾಶ ವೀಕ್ಷಣೆ ಅಂದ್ರೆ ನಕ್ಷತ್ರಗಳು ಮಾತ್ರ ನೋಡುವಂಥದ್ದು, ಅದನ್ನೇ ಮಕ್ಕಳಿಗೆ ಹೇಳುವಂಥದ್ದು ಅನ್ನೋ ಭಾವನೆ ಇರುವಾಗ ಈ ಆಕಾಶ ವೀಕ್ಷಣೆ ಸಂದರ್ಭದಲ್ಲೇ ಆ ಸಮಯದಲ್ಲೇನೆ ಕಾವ್ಯವನ್ನ ಒಳಗಣ್ಣನ್ನು ತೆರೆದು ವೀಕ್ಷಣೆ ಮಾಡೋ ಬಗ್ಗೆ ಹೇಗೆ, ಅದನ್ನ ಹೇಗೆ ತೌಲೀಕರಿಸ್ಕೋಬಹುದು ಅನ್ನುವಂಥದ್ದು ಅನೇಕ ಅಂಶಗಳು ವ್ಯಕ್ತವಾಯ್ತು ಸರ್. ಧನ್ಯವಾದಗಳು ಸರ್. ಓಕೆ. ಸರ್ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಈ ಸಿನಿಕ್ ಅಂತ ಒಂದು ತಗೊಂಡ್ರಲ್ಲ, ಸ್ಟಾಯಿಕ್ಸ್ ಮತ್ತು ಸಿನಿಕ್ಸ್ ಅಂತೇಳಿ, ಅದ್ರ ಬಗ್ಗೆ ಹೇಳ್ತೀರಾ ಸರ್? ಸ್ಟಾಯಿಕ್ ಅನ್ನೋದು ಏನು ಶಬ್ದಕ್ಕೆ ಅರ್ಥ ಇದೆಯಾ, ಅಥವಾ ಅದು ಸ್ಟಾಯಿಸಿಸಮ್ ಅನ್ನೋ ವರ್ಡ್ ಹೇಗೆ ಬಂತು ಸರ್? ಅದೊಂದು ಸ್ಟಾಯಿಕ್ ಅನ್ನೋದ್ರಲ್ಲೇ ಸ್ಟಾಯಿಸಿಸಮ್ ಅಂತ ಹೇಳ್ತಾರೆ. ಸ್ಟಾಯಿಕ್ ಮನೋಭಾವವನ್ನು ಸ್ಟಾಯಿಸಿಸಮ್ ಅಂತಾರೆ. ನೋಡಿ, ಸಾಕ್ರೆಟೀಸ್ ನ ಈ ಸಮಚಿತ್ತದಿಂದ ಜಗತ್ತನ್ನು ನೋಡ್ಬೇಕು ಅನ್ನೋದನ್ನು ತುಂಬಾ ಪ್ರತಿಪಾದಿಸಿದ್ದ. ಅವನನ್ನು ಸ್ಟಾಯಿಕ್ ಅಂತ ಗುರುತಿಸ್ತಿದ್ರು. ಆದರೆ ಸಾಕ್ರೆಟೀಸ್ ಗತಿಸಿದ ನಂತರ ಸಾಕ್ರೆಟೀಸಿನ ಶಿಷ್ಯರು 3 ಗುಂಪಾದ್ರು. ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ರು. ಅವ್ರನ್ನ ಸ್ಟಾಯಿಕ್, ಸಿನಿಕ್ಸ್ ಅಂಡ್ ಸಿರೆನಿಕ್ಸ್ ಅಂತ ಕರೀತಾ ಇದ್ರು. ಸ್ಟಾಯಿಕ್ಸ್ ಅದೇ ಸುಖ ದುಃಖನ ಸಮನಾಗಿ ನೋಡುವಂತ ನಮ್ಮ ಗುರು ಹೇಳಿದ್ದು ಅನ್ನೋದನ್ನ ನಂಬ್ಕೊಂಡಿದ್ದವರು. ಸಿನಿಕ್ಸ್ ಅಂದ್ರೆ ಏನು ಅಂದ್ರೆ, ಸಿನಕ್ತನ ಅಂದ್ರೆ ಯಾವುದನ್ನು ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋದಿಲ್ಲ. ಅಯ್ಯೋ ಬಿಸಾಕ್ ಅದೇನಂತೆ, ಅದಕ್ಕೆ ಉದಾಸೀನ ಭಾವ ತೋರುವಂಥದ್ದು. ಉತ್ತಾಸೀನ ಅಂದ್ರೆ ಮೇಲಿರೋದು. ನಂಗೆ ಸುಖ ದುಃಖ ಅಲ್ಲ, ನಂಗೆ ಅದಕ್ಕಿಂತ ದೊಡ್ಡ ಸಂತೋಷ ನಂಗೆ ಸಿಕ್ಕಿದೆಯಪ್ಪ. ಈ ಸುಖ ದುಃಖ ಕಟ್ಕೊಂಡು ಏನ್ ಮಾಡ್ಲಿ? ಬೆಳಕನ್ನ ನೋಡಿ ಆನಂದ ಪಡೋನು ದೃಶ್ಯವನ್ನ ನೋಡಿ ಆನಂದ ಪಡಬೇಕಾಗಿಲ್ಲ, ಬೆಳಕನ್ನೇ ನೋಡಿ ಆನಂದ ಪಡ್ತಾನೆ. ಅದು ಯಾವ ದೃಶ್ಯನಾದ್ರು ತೋರಿಸ್ಕೊಳ್ಳಿ ಬಿಡು ಅನ್ನುವಂಥದ್ದು. ಅದರಿಂದ ಸುಖ ದುಃಖಗಳನ್ನ ಉಪೇಕ್ಷೆ ಮಾಡಿ ಕಡೆಗಣಿಸಿ ನೋಡುವಂಥದ್ದನ್ನ ಸಿನಿಕ್ಸ್ ಅಂತ ಕರೀತಾರೆ. ಅವ್ರು ಹೇಳ್ತಾರೆ, ನಮ್ ಗುರು ಬರೇ ಸ್ಟಾಯಿಕ್ ಅಲ್ಲ, ಅವನು ಸುಖ ದುಃಖ ಸಮನಾಗಿ ನೋಡಿ ಅಂತೆಲ್ಲ ಹೇಳಿದ್ದು, ಸುಖ ದುಃಖವನ್ನು ಮೀರಿ ಮೇಲೆ ಹೋಗಿ ಸುಖ ದುಃಖ ನೋಡಿ ನೀವು ನಗಬೇಕು ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಆಮೇಲೆ ಸಿರೆನಿಕ್ಸ್ ಹೇಳ್ತಾರೆ, ಆ ಕಾಣದೇ ಇರೋ ಮನಸ್ಸಿನ ಸುಖ ದುಃಖಕ್ಕೆ ಯಾಕೆ ಹೋಗ್ತೀರಾ ಅಷ್ಟೊಂದು? ವಾಸ್ತವವಾಗಿ ಏನಿದೆ ಅಂತಂದ್ರೆ, ಮೈಕೈ ನೋವಿನ ಬಗ್ಗೆ ಕವನ ಬರೀರಿ, ಬೆನ್ನೋವಿನ ಬಗ್ಗೆ ಕವನ ಬರೀರಿ. ಇದು ನಾವು ನೇರವಾಗಿ ಅನುಭವಿಸುವಂಥದ್ದು. ಈ ಸುಖ ದುಃಖ ನೆಚ್ಕೊಂಡ್ಬಿಟ್ಟು ನಮಗೆ ನೋವಾಗ್ತಿದ್ರು ದೇಹದ ನೋವಿಗಿನ್ನ ಅದಕ್ಕೆ ಹೆಚ್ಚು ಮಹತ್ವ ಕೊಡ್ತೀವಿ ಅಂತ ಭಾವಿಸುವಂಥವ್ರನ್ನ ಸಿರೆನಿಕ್ಸ್ ಅಂತ ಕರೀತಿದ್ರು. ಇವ್ರು 3 ಜನ ಕ್ಲೈಮ್ ಮಾಡೋದೇನಪ್ಪಾ ಅಂದ್ರೆ, ಸಾಕ್ರೆಟೀಸ್ ಅನ್ನೋನು ಸಿರೆನಿಕ್ ಆಗಿದ್ದ ಅಂತ ಇವರು, ಸಿನಿಕ್ ಆಗಿದ್ದ ಕಷ್ಟ ಸುಖದ ಬಗ್ಗೆ ಅಂತ. ಇಲ್ಲ, ಎರಡನ್ನೂ ಒಪ್ಕೊಳ್ಳಿ, ಎರಡನ್ನೂ ಸಮನಾಗಿ ಕಾಪಾಡ್ಕೊಳ್ಳಿ. ನಿತ್ಯಂ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಅಂತ ಭಗವದ್ಗೀತೆಯಲ್ಲಿ ಬರುತ್ತಲ್ಲ. ಈ ಸಮ ರೀತಿಯಿಂದ ನೋಡುವಂಥದ್ದು. ಸಮ ರೀತಿ ಅಂತ ನೋಡೋಕೆ ಹೇಗೆ ಸಾಧ್ಯ ಅನ್ನೋದು ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಸುಖದ ಪರಿಣಾಮವಾಗಿಯೂ ನಮಗೆ ಪ್ರಜ್ಞೆ ವಿಸ್ಮೃತಿ ಆಗುತ್ತೆ, ಮರುವಾಗುತ್ತೆ. ದುಃಖದ ಪರಿಣಾಮವಾಗಿಯೂ ಮರುವಾಗುತ್ತೆ. ಸುಖ ಅನ್ನೋದು ಅಮಲು, ದುಃಖ ಅನ್ನೋದು ಚುಚ್ಚೋ ಇದು ಭರ್ಜಿ. ಮತ್ತೆ ಚುಚ್ತಾ ಇದ್ರೆ ನಾನು ಇನ್ನೇನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಸುಖ ದುಃಖ ಅನ್ನೋದು ಎರಡೂ ಕೂಡ ಪರಿಣಾಮದಲ್ಲಿ ಒಂದೇ ಅಂತ ಎರಡನ್ನು ಉಪೇಕ್ಷೆ ಮಾಡ್ಬೇಕೆ, ಒಪ್ಕೊಂಡು ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕೆ, ಅಥವಾ ಈ ಮನಸ್ಸನ್ನೇ ಅಷ್ಟೊಂದು ಗಂಭೀರವಾಗಿ ತಗೊಳ್ದೇನೆ ಬದುಕಿನಲ್ಲಿ ನೋವಿದ್ಯಾ ಅನುಭವಿಸ್ಕೊಂಡು ಬರೇ ಹೇಳಿದಲ್ಲ, ಸರ್ವಜ್ಞ ಹೇಳಿದ್ನಲ್ಲ, ಅವನು ಸಿರೆನಿಕ್ ಬಂದುದ ನೋಡು ಸುಖಿ ಆಗು, ಬೇನೆ ಎದು ಬಂದಾಗ ನರಳು ಸರ್ವಜ್ಞ. ಅದು ಸಿರೆನಿಕ್ ಆಟಿಟ್ಯೂಡ್ ಅಂತ. ಈ 3 ವರ್ಗ ಅದೇ ನೋಡಿ, ಒಬ್ಬ ಪ್ರತಿಭಾವಂತ ಅವನು ವರ್ತನೆನ ನೋಡ್ಬಿಟ್ಟು ತೀರ್ಮಾನ ಮಾಡೋದೇ ಕಷ್ಟ. ಈ 3 ವರ್ಗ, 3 ಅಂಶಗಳು ಇದೆ ಸಾಕ್ರೆಟೀಸ್ ಅಲ್ಲಿ. ಆ 3 ಅಂಶದಲ್ಲಿ ಸಾಕ್ರೆಟೀಸ್ ಯಾವುದು ಅನ್ನೋದು ಇವತ್ತಿಗೂ ಚರ್ಚಾಸ್ಪದವಾಗಿದೆ. ಓಕೆ, ಮುಗಿಸೋಣವಾ? ಹಾ ಸರ್, ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಅನ್ಸುತ್ತೆ ಸರ್. ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದ ಕುರಿತು ನಾವು ವಾಟ್ಸಪ್ ತಂಡದಲ್ಲಿ ತಿಳಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು.